ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಲೆಟ್ಸ್ ಗೆಟ್ ಇಟ್ ವೇಟ್. ಯಾಕಂದ್ರೆ ಒಂದ್ ಸಿಗ್ತದೆ ನಮ್ಗೆ ಸ್ಕಾಪರ್ ಕಬಾನ್ ವರ್ಸಸ್ ಸಮರ್ಸ್ ಜೊತೆಗೆ. ಲೆಟ್ಸ್ ಗೋ ಡೈರೆಕ್ಟ್ ಟು ದ ಚಾಪ್ಟರ್. ಮತ್ತೆ ಈ ವಾರ ನಮ್ಗೆ ಯಮಾಟೋ ಕವರ್ ಪೇಜ್ ಸ್ಟೋರಿ ಸಿಕ್ಕಿಲ್ಲ, ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಆದ್ರೆ ಕವರ್ ಪೇಜ್ ಸ್ಟೋರಿ ಸಿಕ್ಕಿದೆ. ಯಾಕಪ್ಪ ಅಂದ್ರೆ ಒಂದು ಕೆಫೆಯಲ್ಲಿ ಎಲ್ಲ ಸ್ಟ್ರಾಯ್ಡ್ಸ್ ಕೂತ್ಕೊಂಡು ಹ್ಯಾಂಗ್ ಔಟ್ ಮಾಡ್ತಾ ಇದಾರೆ. ನಾನು ಸಖತ್ ಕ್ರೇಜಿ ಆಗಿದೆ. ಈ ಚಾಪ್ಟರ್ ನನಗೆ ಕವರ್ ಪೇಜ್ ಸಿಕ್ಕಿದೆ. ಯಮಾಟೋ ಕವರ್ ಪೇಜ್ ಸ್ಟೋರಿನ ಯಾರು ಮಿಸ್ ಮಾಡ್ಕೊಂಡಿರ್ತಾರೆ ಕರೆಕ್ಟ್ ಕಾಮೆಂಟ್ ಮಾಡ್ತೀವಿ. ಮತ್ತೆ ಇವಾಗ ನಾವು ಓದ್ ಚಾಪ್ಟರ್ ಎಲ್ಲಿ ಮಿಸಿದ್ವಿ ಅಲ್ಲೇ ಸ್ಟಾಪ್ ಆಗಿ ಮತ್ತೆ ಪಾಸ್ ಮಾಡಿ ರಿಸೀವ್ ಮಾಡ್ತೀವಿ. ಏನಪ್ಪಾ ಅಂದ್ರೆ ಇವಾಗ ಸಮರ್ಸ್ಗೆ ಸ್ಕಾಪರ್ ಗಬಾನು ಬಂದು ಅಟ್ಯಾಕ್ ಮಾಡಿ ಅವನ ಲೆಫ್ಟ್ ಹ್ಯಾಂಡ್ ನ ಕಟ್ ಆಫ್ ಮಾಡಿದ್ದಕ್ಕೆ ಇದನ್ನ ನೋಡಿದ ತಕ್ಷಣ ಎಲ್ಲಾ ಸ್ಟ್ರಾ ಹ್ಯಾಂಡ್ಸ್ ರಿಯಾಕ್ಷನ್ ಕ್ರೇಜಿ ಆಗಿದೆ ಅಂತ ಎಲ್ಲರೂ ಫುಲ್ ಶಾಕ್ ಆಗಿ ಕ್ರೇಜಿ ರಿಯಾಕ್ಷನ್ ಕೊಡ್ತಾ ಇದಾರೆ. ಸರಿ, ಯಾಕಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಅಬ್ಸಲ್ಯೂಟ್ಲಿ ಹೇಳೋದೇ ಮಾಡ್ತದೆ ನೋಡಿ. ಇದೊಂದು ಮಿಸ್ ಮಾಡ್ಕೋತೀನಿ ನಾನು. ಈ ಚಾಪ್ಟರ್ನ ಹೆಸರು 1149. ಈ ಚಾಪ್ಟರ್ನ ಹೆಸರು 1 ಸೆಕೆಂಡ್ ಅಂತ. ಈ ಚಾಪ್ಟರ್ನ ಹೆಸರು 1 ಸೆಕೆಂಡ್ ಅಂತ. ನೆಕ್ಸ್ಟ್ ಸಮರ್ಸ್ ಇನ್ನ ಬ್ಯಾಡ್ ಆಕ್ಟಿವ್ ಲುಕ್ ಅಲ್ಲೇ ಇನ್ನ ಹಂಗೆ ಪೋಸ್ಟ್ ಕೊಟ್ಕೊಂಡಿದ್ದಾನೆ. ಇದನ್ನ ನೋಡಿದ ತಕ್ಷಣ ಉಸಾಪ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅವನು ಈ ತರ ಅಟ್ಯಾಕ್ ಮಾಡೋದನ್ನ ಯಾರ ಕೈಲೂ ನೋಡಿಲ್ಲ ಗಾಡ್ ಸ್ಟೆಂಡ್ಸ್ಗೆ. ಯಾಕಂದ್ರೆ ಅವ್ನ ಕೈ ಕಟ್ಟಾಗಿದ ತಕ್ಷಣ ಇದೇನ್ ವರ್ಕ್ ಆಯ್ತು ಅಂತ ಉಸಾಪ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಯಾರು ಅಷ್ಟೊಂದರ ಅಟ್ಯಾಕ್ ಮಾಡೋದು, ಯಾರು ಏನ್ ಕಣ್ಣು ಮಾಡಕ್ಕಾಗಿಲ್ಲ, ಇವ್ರ ಕೈಲಿ ಹೆಂಗಪ್ಪ ಆಯ್ತು ಅಂತ, ನಿನ್ಗೆ ಹೆಂಗ ಆಯ್ತದಲ್ಲ ಅಂತ ಫುಲ್ ಅವ್ನು ಜೋರಾಗಿ ಕಿರ್ಸ್ಕೊಂಡು ಕೇಳ್ತಿದ್ದಾನೆ. ಅದಕ್ಕೆ ಸ್ಕಾಪರ್ ಐ ಆಮ್ ರಸ್ಟಿ ಅಂತ ಹೇಳ್ತಾನೆ. ಅಂದ್ರೆ ತುಕ್ಕಿಡೋದು ಅದಕ್ಕೆ ಅಂದ್ರೆ ಕನ್ನಡದಲ್ಲಿ ತುಕ್ಕಿಡೋದು ಅಂದ್ರೆ ಬ್ಯಾಡಾಸ್ ಆಗಿ ಹಿಂಗೆ ಹೇಳ್ತಾರೆ. ತುಕ್ಕಿಡದಿರೋದನ್ನ ಬ್ಯಾಡಾಸ್ ಆಗಿ ಹೇಳ್ತಾರೆ. ಕೆರಡು ಗೌರ್ಮೆಂಟ್ ತಿಳಿಸಿ ನನಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ ನಾನು. ಸರಿನಾ? ಐ ಆಮ್ ರಸ್ಟಿ ಅಂತ ಹೇಳ್ತಾನೆ. ರಸ್ಟಿ ಅಂತ ಹೇಳ್ಬಿಟ್ಟು ಅವನ ಆಕ್ಸ್ ನ ಸ್ವಿಂಗ್ ಮಾಡ್ಕೊಂಡು ಎರಡು ಕೈ ಸ್ವಿಂಗ್ ಮಾಡಿ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಸಮ್ಮರ್ಸ್ಗೆ ಹೋಗ್ತಾನೆ. ಎರಡು ಕೈಯಿಂದನು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನಾನು ಇಷ್ಟು ದಿವಸ ಅನ್ಕೊಂಡಿದ್ದೆ ಸಮ್ಮರ್ಸ್ ಅಟ್ಯಾಕ್ ಮಾಡೋದ್ರಲ್ಲಿ ಯಾವ್ದ್ರಲ್ಲೂ ಅವನು ಹೆಸರಿಟ್ಟು ಅವನು ಅಟ್ಯಾಕ್ ಮಾಡ್ತಾ ಇಲ್ಲ, ಯಾಕೆ ಅಂತ ಅನ್ಕೋತಾ ಇದ್ದೆ. ಸೊ ಇವಾಗ ಹೆಸರನ್ನ ತಂದಿದ್ದಾರೆ. ಏನಪ್ಪಾ ಅಂದ್ರೆ ಬ್ರೇಕ್ ಬ್ಯಾರಿಯರ್ ಅಂತ ಒಂದು ಅಟ್ಯಾಕ್ ನ ತಂದಿದ್ದಾರೆ. ಅಟ್ಯಾಕ್ ಅಂದ್ರೆ ಒಂದು ಸೇಫ್ಟಿ ಪರ್ಪಸ್ಗೆ. ಏನಪ್ಪಾ ಅಂದ್ರೆ ಸಮರ್ಸ್ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾನೆ. ಸಮರ್ಸ್ಗೆ ಸ್ಕಾಪರ್ ಗಬ್ಬಾನು ಅವನು ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅವನು ಜೈಂಟ್ ಸ್ಟೈಲ್ ಅಲ್ಲಿ ಅವನು ಗ್ರೌಂಡ್ ಇಂದ ಅವನು ಬ್ಯಾರಿಯರ್ ಕ್ರಿಯೇಟ್ ಮಾಡ್ಕೋತಾನೆ. ಅವನ ತೊಗೊಂಡ್ ಫುಟ್ ಇಂದ ಮುಳ್ಳುಗಳಿಂದ ಅವನು ಬ್ಯಾರಿಯರ್ ಕ್ರಿಯೇಟ್ ಮಾಡ್ಕೋತಾನೆ. ಇದರಿಂದ ಸ್ಕಾಪರ್ ಗಬ್ಬಾನ ಅಟ್ಯಾಕ್ ಸ್ವಲ್ಪ ಸ್ಲೋ ಆಗಿ ನಿಂತ. ಸ್ಕಾಪರ್ ಗಬ್ಬಾನ್ಗೂ ಮತ್ತೆ ಇವ್ರಿಗೂ ಅಟ್ಯಾಕ್ಸ್ ಕ್ರೇಜಿಯಾಗಿ ನಡೀತಾ ಇದೆ. ಒಂದೊಂದು ಸಕಲಾಗಿದೆ. ಮತ್ತೆ ಸಮರ್ಸ್ ಹೇಳೋದಕ್ಕೂ ಶುರು ಮಾಡ್ತಾನೆ. ಮೌಂಟೇನ್ ಈಟರ್, ನೀನೇನ್ ಇಲ್ಲಿ ಎಲ್ಬಾಫ್ ಅಲ್ಲಿ ಇದೆಯಾ ಅಂತ ಕೇಳೋದಕ್ಕೆ ಶುರು ಮಾಡ್ತಾನೆ. ಅವಾಗ ಮಾತಾಡ್ ತುಂಬಾ ವರ್ಷನೇ ಆಯ್ತಲ್ವಾ, ಮಾತಾಡೋಣ ಅಂತ ಅವನು ಹೇಳ್ತಾನೆ. ಆಮೇಲೆ ಇವರಿಬ್ರು ಕಾನ್ವರ್ಸೇಷನ್ ನಡೀತಾ ಇದ್ದಂಗೆನೆ ಸಖತ್ ಕ್ರೇಜಿಯಾಗಿ ನಡೀತಾ ಇದೆ ಫೈಟು. ಮತ್ತೆ ನಾವು ಸ್ಟ್ರಾ ಹ್ಯಾಟ್ಸ್ ಕತ್ತೆ ಶಿಫ್ಟ್ ಆಗ್ತೀವಿ. ಸ್ಟ್ರಾ ಹ್ಯಾಟ್ಸ್ ಹೇಳ್ತಿದ್ದಾರೆ. ಅವರಂತೂ ನಾಮಿ ಹೇಳ್ತಿದ್ದಾರೆ, ನಾನು ಲೂಫಿ ಮತ್ತೆ ಝೋರೋ ಜೊತೆ ಆ ಕೆಸಲ್ಗೆ ಹೋಗಿದ್ದಾಗ ಅಲ್ಲಿ ಈ ವಯ್ಯನ ಸಕ್ಕಾಪಟ್ಟೆ ಕಾಟಕ್ಕೋಗ್ಬಿಟ್ಟ ಅವ್ರಿಬ್ರಿಗೂ ಅಂತ ನಾಮಿ ಹೇಳ್ತಾ ಇದ್ದಾಳೆ. ಇವನ ಮತ್ತೆ ಅವಳು ಹೇಳೋದಕ್ಕೆ ಶುರು ಮಾಡ್ತಾಳೆ. ಇವರು ಕಾಲಿನ್ ನ ಅಪ್ಪ ಕೂಡ ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಕಾಲಿನ್ ನ ಅಪ್ಪ ಕೂಡ ನಾವು ಸ್ಕೂಲಲ್ಲಿ ಮೀಟ್ ಆಗಿದ್ವಲ್ಲ, ಅದೇ ಕಾಲಿನ್ ನ ಅಪ್ಪ ಕೂಡ ಇವರು ಅಂತ ಹೇಳ್ತಾನೆ. ಸೊ ಆಮೇಲೆ ಉಸಾಪ್ ನೋಡ್ಬಿಟ್ಟು ಯಾರು ಇವ್ರಾ ಅಂತ ಅವನು ಶಾಕ್ ಆಯ್ತು. ಯಾಕಂದ್ರೆ ಅರ್ಧ ವಿಷಯ ನಾವು ಕ್ಯಾಸಲ್ ಅಲ್ಲಿ ತಿಳ್ಕೊಂಡಿದ್ವಿ, ಇನ್ನರ್ಧ ವಿಷಯ ನಾವು ವೆಸ್ಟರ್ನ್ ವಿಲೇಜ್ ಅಲ್ಲಿ ತಿಳ್ಕೊಂಡಿದ್ವಿ. ಉಸಾಪ್ ಹೇಳಿರ್ತಾರೆ, ಒನ್ ಆಫ್ ದಿ ರಾಜರ್ ಪೈರೇಟ್ಸ್ ನ ಲೆಫ್ಟ್ ಹ್ಯಾಂಡ್ ಮ್ಯಾನ್ ಮೌಂಟೇನ್ ಈಟರ್ ಇಲ್ಲೇ ಉಳಿತಾ ಇರೋದು, ಇಲ್ಲೇ ಬದುಕ್ತಾ ಇರೋದು ಅಂತ, ಅವ್ರು ಇಲ್ಲೇ ಲೀವ್ ಮಾಡ್ತಾ ಇರೋದು ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಉಸಾಪ್ಗೆ ಜ್ಞಾಪಕ ಬರುತ್ತೆ, ಇವರೇ ಹಂಗಂದ್ರೆ ಪೈರೇಟ್ ನ ಗೋಲ್ಡಿ ರಾಜರ್ ಪೈರೇಟ್ಸ್ ನ ಲೆಫ್ಟ್ ಹ್ಯಾಂಡ್ ಮ್ಯಾನ್ ಸ್ಕಾಪರ್ ಗಬ್ಬಾನ್ ಮೌಂಟೇನ್ ಈಟರ್ ಇವರೇನೆ ಅಂತ ಎಲ್ಲರಿಗೂ ಶಾಕ್ ಆಗುತ್ತೆ. ಹಂಗಾರೆ ಬ್ರುಕ್ ಕೇಳಿಸ್ಕೊಂಡ್ರೆ ಹಂಗಾರೆ ಇವರು ರೈಲಿನ ಒಂದೊಂದ್ ತಗೊಳ್ಬಹುದು, ಇವರು ರೈಲಿನ ಸರಿಸಮವಾಗಿ ಇರ್ತಾರೆ, ಹಂಗಾರೆ ಇವರೇ ಸ್ಕಾಪರ್ ಗಬ್ಬಾನ್ ಅಂತ ಎಲ್ಲರೂ ನೋಡಿ ಶಾಕ್ ಆಗ್ತಾರೆ. ಮತ್ತೆ ಇವಾಗ ನಾವು ಇವರೆಲ್ಲ ಸ್ಟ್ರಾ ಹ್ಯಾಟ್ಸ್ ಹತ್ರ ಮಾತ್ರ ಕೂತಿರ್ಬೇಕಾದ್ರೆ ನಾವ್ ಇವಾಗ ಚಾಪರ್ ಹತ್ರ ಮಾಡ್ತೀವಿ. ಚಾಪರ್ ಯೋಚನೆ ಮಾಡ್ತಾ ಇದ್ದಾನೆ, ದಿ ಅಟ್ಯಾಕ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಸ್ಕಾಪರ್ ಗಬ್ಬಾನ್ ನ ಅಟ್ಯಾಕ್ ನೋಡಿ ಚಾಪರ್ ಕೂಡ ಶಾಕ್ ಆಗಿದ್ದಾಳೆ. ಯಾಕಂದ್ರೆ ಎಷ್ಟೊಂದೆಲ್ಲ ಟ್ರೈ ಮಾಡಿದ್ರು ಎಲ್ಲಾನು ಅವನ್ಗೇನು ಮಾಡಕ್ಕಾಗಿಲ್ಲ. ಆದ್ರೆ ಇವರ ಅಟ್ಯಾಕ್ ಹೆಂಗೆ ಅವನ ಕೈನ ಆಫ್ ಕಾರ್ಡ್ ಆಗಿ ಕಟ್ ಆಫ್ ಆಯ್ತು ಅಂತ. ಇದು ಒನ್ ಆಫ್ ದ ಬ್ಯಾಡಾಸ್ ಥಿಂಕಿಂಗ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಯಾರು ಯೋಚನೆ ಮಾಡಿಲ್ಲ ಇದನ್ನ. ಚಾಪರ್ ಈಸ್ ಆನ್ ಇನ್ವೆಸ್ಟಿಗೇಷನ್ ಟು ಫೈಂಡ್ ಔಟ್ ಅಂತ ಹೇಳ್ಬೋದು. ಲೆಟ್ಸ್ ಗೋ ಚಾಪರ್, ಚಿಯರ್ ಫಾರ್ ಚಾಪರ್ ಗೈಸ್. ಎಸ್, ಲೆಟ್ಸ್ ಗೋ. ಸರಿನಾ? ಇವಾಗ ನಾವು ರಾಬಿನ್ ಹತ್ರ ಬರ್ತೀವಿ. ರಾಬಿನ್ ಅವಳ
ಅವಳು ಫುಲ್ ಬಾಡಿನ ಥಾರ್ನಲ್ಲಿ ಫುಲ್ ಕಟ್ಟಾಕ್ಬಿಟ್ಟಿದ್ರಲ್ಲ, ಅದಕ್ಕೋಸ್ಕರ ರಾಬಿನ್ ಅವಳ ಫ್ರೂಟ್ ನ ಯೂಸ್ ಮಾಡ್ಕೊಂಡು ಅವಳ ಕೈಯಿಂದ ಇನ್ನೊಂದು ಕೈನ ಬೆಳೆಸಿ ಅದನ್ನ ಯೂಸ್ ಮಾಡ್ಕೊಂಡು ಹೆಲ್ಪ್ ಮಾಡೋದಕ್ಕಿಂತ ಹೋಗ್ತಾ ಇರ್ತಾಳೆ. ಆದ್ರೆ ಸ್ಟಾರ್ಟ್ಸ್ಗೆ ಕಟ್ಟಾಕಿರ್ತಲ್ಲ ಅದನ್ನ ಕಟ್ ಮಾಡಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಜಿಂಬೆ ಅದನ್ನ ಸ್ಟಾಪ್ ಮಾಡು, ಇಲ್ಲ ಸ್ಟಾಪ್ ಮಾಡು, ನಿನ್ಗೆ ಇವಾಗ ಇಷ್ಟೊಂದೆಲ್ಲ ಮಾಡಿದ್ಯಾ, ನಿಮ್ಗಿದೇನೋ ಮಾಡ್ಬೇಡ, ಯಾಕಂದ್ರೆ ಆ ಥಾರ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ನೀನ್ ಯೂಸ್ ಮಾಡೋದು ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಆಗಿ ಯೂಸ್ ಮಾಡ್ತೀಯಾ, ಫಿಶ್ಮನ್ ಕರೆಕ್ಟ್ ಹತ್ರ ಯೂಸ್ ಮಾಡ್ತೀಯಾ, ನಿನಗೂ ಅದಕ್ಕೂ ಸರಿ ಸಮಾನ ಇಲ್ಲ, ಒಂಥರ ಆಪೋಸಿಟ್ ಅಂತಾನೆ ಹೇಳ್ಬೋದು. ಸೊ ನಿನ್ ಕೈ ಇದೆಲ್ಲ ಮಾಡಕ್ಕಾಗಲ್ಲ, ಸಾಕು ನಿಲ್ಸು, ನೀನ್ ಇಷ್ಟೊಂದೆಲ್ಲ ಮಾಡಿದ್ಯಾ, ನಿನ್ ಕಾಂಬ್ಯಾಟ್ ಸ್ಟೈಲೇ ಬೇರೆ, ನೀನ್ ಇದನ್ನೆಲ್ಲ ಮಾಡಬೇಡ, ಸಾಕು ನಿಲ್ಸು ಅಂತ ರಾಬಿನ್ಗೆ ನಿಲ್ಸಕ್ ಕೇಳ್ತಾ ಇದ್ದಾನೆ, ರೆಸ್ಟ್ ಮಾಡಕ್ ಹೇಳ್ತಾ ಇದ್ದಾನೆ. ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ನಾವು ಮತ್ತೆ ಫೈಟ್ ಹತ್ರ ಹೋಗ್ತೀವಿ, ಸ್ಕಾಪರ್ ಗಬಾನ್ ವರ್ಸಸ್ ಸಮರ್ಸ್. ಇವಾಗ ಸಮರ್ಸ್ ಸಿಕ್ಕಾಪಟ್ಟೆ ಪಿಸ್ಟ್ ಆಗ್ಬಿಟ್ಟಿದ್ದಾನೆ, ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಾನೆ ಅಂದ್ರೆ ಅವನು ಥ್ರೋನ್ ರಶ್ ಮತ್ತೆ ಹೆಲ್ ಆಫ್ ದ ಸರ್ಮನ್ ಸ್ಲೋಟಸ್ ಅಂತ ಅವನು ಗ್ರೌಂಡ್ ಇಂದ ಸಿಕ್ಕಾಪಟ್ಟೆ ಟಾನ್ಸ್ ಗಳನ್ನ ಒಂದೊಂದೇ ಎಲ್ಲಾ ಕಡೆ ಮುಳ್ ತರ ಬೆಳೆಸ್ಬಿಡ್ತಾನೆ. ಒಂಥರ ಇದು ನಾವು ಪ್ರಿಸನ್ಗೆ ಹೋಗಿದ್ವಲ್ಲ, ಆ ಪ್ರಿಸನ್ ಅಲ್ಲಿ ಇತ್ತಲ್ಲ, ಆ ತರ ಅಂಡರ್ ಗ್ರೌಂಡ್ ಪ್ರಿಸನ್ ಇತ್ತಲ್ಲ, ಆ ತರ ಮುಳುಗಳನ್ನೆಲ್ಲ ಬೆಳೆಸ್ಬಿಟ್ಟಿದ್ದಾನೆ. ಇವಾಗ ನೀನ್ ಎಲ್ಲೂ ಕಾಲಿಡಕ್ಕಾಗಲ್ಲ, ನಿನ್ ಕತೆ ಮುಗೀತು ಅಂತ ಹೇಳ್ತಾನೆ. ಇದನ್ನ ಹೇಳಿದ್ದಾದ್ಮೇಲೆ ಸ್ಕಾಪರ್ ಗಬಾನ್ ಸ್ಮೈಲ್ ಮಾಡಿ, ನನ್ಗೆ ಈ ತರ ಆಟ ಆಡ್ಕೊಂಡು ಕೂತ್ಕೊಳ್ಳೋಕೆಲ್ಲ ಟೈಮ್ ಇಲ್ಲ, ನಾನು ಸಿಕ್ಕಾಪಟ್ಟೆ ರಶ್ ಅಲ್ಲಿ ಇದ್ದೀನಿ, ನಾನು ಹೋಗಿ ನನ್ನ ಮಗನ್ನ ಎಲ್ಲ ಕಾಪಾಡಬೇಕು ಅಂತ ಅನ್ಬಿಟ್ಟು ಅವನು ಎಲ್ಲಾ ಮುಳ್ಳುಗಳ ಮೇಲೆ ಜಂಪ್ ಮಾಡ್ತಾನೆ. ಸಮೋಸ ಕೂಡ ಬಾ ನಿನ್ಗೆ ಐತ ಅನ್ಬಿಟ್ಟು ಅವನು ಫುಲ್ ಒಂದು ದೊಡ್ಡದು ಒಂದು ಕಬೆನಾಟ ತರ ಮಾಡ್ಕೊಂಡು ಒಂದು ತ್ರಾನ್ ಒಳ್ಳೆ ಇದು ಕೈಡೋ ವೆಪನ್ ಇರುತ್ತಲ್ಲ ಆ ತರ ಮಾಡ್ಕೊಂಡಾದ್ಮೇಲೆ ಸಮರ್ಸ್ ನ ಹಾಫ್ ಕಟ್ ಅಂದ್ರೆ ಫುಲ್, ನಾಟ್ ಹಾಫ್, ಈ ತರ ಹಾಫ್ ಇಲ್ಲಿ ಭುಜದಿಂದ ಇಲ್ಲಿ ಕಟ್ ಮಾಡ್ಬಿಡ್ತಾನೆ. ಇಷ್ಟೇ ವಿತ್ ಅವನ ವೆಪನ್ ಏನಿತ್ತು, ಆ ವೆಪನ್ನು ಧ್ವಂಸ ಆಗುತ್ತೆ, ಅವನ ವೆಪನ್ನು ಹಾಫ್ ಆಗಿ ಕಟ್ ಆಗುತ್ತೆ, ಅವನ ಬಾಡಿನೂ ಹಾಫ್ ಆಗಿ ಕಟ್ ಆಗುತ್ತೆ. ಮತ್ತೆ ಇವಾಗ ಸಮರ್ಸ್ ಹತ್ರ ಇರೋದು ಒಂದೇ ಆಕ್ಸು, ಇನ್ನೊಂದು ಆಕ್ಸ್ ಫೈಟಿಂಗ್ ಅಲ್ಲಿ ಎಲ್ಲೋ ಮಿಸ್ ಆಗಿದೆ, ಸರಿನಾ? ಈ ತರದು. ಓ ಮೈ ಗಾಡ್ ಗೈಸ್, ಯಾರು ಯೋಚನೆ ಮಾಡಿದ್ರೆ ಹೌ ಮಚ್ ಹಿ ವಾಸ್ ಸ್ಟ್ರಾಂಗ್, ನಿಮ್ ಲೆಕ್ಕ ಹಾಕೊಳಕ್ಕೂ ಸಾಧ್ಯ ಇಲ್ಲ. ಗಾಡ್ ಸೈಡ್ಸ್ ಯಾರು ಎದುರುಗಡೆ ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ ಅಂತ ಕಡೆ ಬಂದ್ಬಿಟ್ಟು ಆಬ್ಸಲ್ಯೂಟ್ಲಿ ಇವರಿಬ್ರು ಮುಂಚೆ ಫೈಟ್ ಮಾಡೇ ಇರ್ತಾರೆ ಅಂತೂ 100% ಶೋರ್. ಸರಿ, ನಾನು ನಿಮ್ಗೆ ಅನಿಸ್ತದೆ ಕೆಳಗೆ ಕಾಣ್ಬಿಟ್ಟು ತಿಳಿಸಿ. ಸಮರ್ಸ್ ಇವಾಗ ಹಾಫ್ ಆಗಿ ಕಟ್ ಹಾಕ್ಬಿಟ್ಟಿದ್ದಾನೆ ಅಂತ ಅವನು ಫುಲ್ ಬೀಳ್ತಾ ಇದ್ದಾನೆ. ಮತ್ತೆ ಇವಾಗ ಅವನಿಗೆ ರಿಸನೇಟ್ ಮಾಡ್ಕೊಳಕ್ ಆಗತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ಆಗ ಆಗತ್ತೆ, ಸ್ಲೋ ಆಗಿ ಮಾಡ್ಕೋತಾನೆ ಅನ್ನೋದು ನನ್ನ ವಾದ. ನಿಮ್ಗೆ ಅನಿಸ್ತದೆ ಕೆಳಗೆ ಕಾಣ್ ಮಾಡ್ತಿಸಿ. ಮತ್ತೆ ಇವಾಗ ಸ್ಕಾಪರ್ ಗಬಾನ್ ಒಂದ್ ಕಡೆಯಿಂದ ಜಂಪ್ ಮಾಡಿ ಅವ್ನಿಗೆ ಕಟ್ ಮಾಡಿ ಇನ್ನೊಂದ್ ಕಡೆ ಅವ್ನು ಲ್ಯಾಂಡ್ ಆಗ್ಬೇಕಾದ್ರೆ ಅವನಿಗೆ ಅಲ್ಲಿ ಮಾಮೂಲಿ ಮುಳ್ಳೆಲ್ಲ ಬಂದ್ಬಿಟ್ಟಿದೆ ಗ್ರೌಂಡ್ ಇಂದ, ಅವ್ನು ಇನ್ನೇನು ಲ್ಯಾಂಡ್ ಆಗ್ಬೇಕಾದ್ರೆ ಮುಳ್ಳು ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವನ ಆಕ್ಸ್ ಏನಿರುತ್ತೆ ಆಕ್ಸ್ ನ ತಗೊಂಡು ಮತ್ತೆ ಕೆಳಗಡೆ ಸ್ಟ್ರೈಕ್ ಮಾಡ್ತಾನೆ. ಸ್ಟ್ರೈಕ್ ಮಾಡಿದಾಗ ಅವ್ನು ಮತ್ತೆ ರೋಲ್ ಆಗ್ಬಿಟ್ಟು ಜಂಪ್ ಆಗಿ ಆ ಕಡೆ ಹೋಗ್ತಾನೆ. ಇಷ್ಟು ವಿಷಯ ಸಮರ್ಸ್ ನಡೆಯೋದು. ವಾಟ್ ಎ ಫೈಟ್ ಗೈಸ್, ವಾಟ್ ಎ ಫೈಟ್. ಆನಿಮಲ್ ನೋಡ್ಬೇಕಾದ್ರೆ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್. ಮತ್ತೆ ಸಮರ್ಸ್ ಹೇಳ್ತಾನೆ, ಐ ಆಮ್ ಕಮಿಂಗ್ ಫಾರ್ ಯು ಕಾಲಿನ್ ಅಂತ, ವೆಯ್ಟ್ ತಡ್ಕೋ ನಾನು ಬರ್ತಾ ಇದ್ದೀನಿ ಅಂತ, ನಿಮ್ಮಪ್ಪ ಬರ್ತಾ ಇದ್ದಾನೆ ಅಂತ ಅವ್ನು ಹೇಳ್ಕೊಂಡ್ತಾರೆ. ಇದನ್ನ ಅವನ ಹಾಫ್ ಅಂಡ್ ಹಾಫ್ ಕಟ್ ಮಾಡಿದ್ದನ್ನ ನೋಡ್ಬಿಟ್ಟು ಸ್ಟ್ರಾಟ್ಸ್ ವಾಸ್ ಬ್ಯಾಕ್ ಆನ್ ಶಾಕ್. ಅವ್ರು ಫುಲ್ ಕಿರಿಸ್ತಾ ಇದಾರೆ, ಯಪ್ಪ ಏನ್ ಗುರು ಅಂತ. ಆಮೇಲೆ ಇವಾಗ ಸ್ಟ್ರಾಟ್ಸ್ನ ಅವನು ಸ್ಕಾಪರ್ ಗಬಾನ್ ಬಿಡಿಸೋದಿಲ್ಲ. ಹೌದು, ಅವ್ರನ್ನ ಕಟ್ಟಾಕ್ಬಿಟ್ಟಿದ್ರಲ್ಲ, ಅಲ್ಲೇ ಇದ್ರು ಹೋಗ್ಬಿಟ್ಟು ಒಂದು ಸೆಕೆಂಡ್ ಬಿಡಿಸ್ಬಿಟ್ಟು ಹೋಗೋದಾಯ್ತು. ಆದ್ರೆ ನಾನು ಸಿಕ್ಕಾಪಟ್ಟೆ ಅರ್ಜೆಂಟಲ್ಲಿ ಇದ್ದೀನಿ, ಮಗನ್ ಕಾಪಾಡಬೇಕು ಮುಖ್ಯನ ಇವ್ರು ಬಿಡಿಸೋದು ಮುಖ್ಯನ? ಅಬ್ಸರ್ವೇಟಿವ್ ಮಗನ್ ಕಾಪಾಡೋದೇ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಸ್ಕಾಪರ್ ಗಬಾನು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅವ್ರ ಬಗ್ಗೆ ನೋಡೋದು ಇಲ್ಲ, ಹೋಗ್ಬಿಟ್ಟು ಅವ್ನು ಡೈರೆಕ್ಟ್ ಆಗಿ ರಶ್ ಮಾಡ್ಬಿಡ್ತಾನೆ. ಹೋಗ್ಬಿಟ್ಟು ನನ್ನ ಮಗನ ಕಾಪಾಡಬೇಕು ಅಂತ ಮಕ್ಕಳೆಲ್ಲಿದ್ದಾರೆ ಅದ್ ಕಡೆ ಓಡೋಗ್ತಾ ಇದ್ದಾನೆ. ಇವರು ಫುಲ್ ಶಾಕ್ ಆಗಿದ್ದಾರೆ. ಈ ತರ ಏನ್ ಗುರು ಇವ್ನು ಅವನ್ನ ನಾಕೋಟೆ ಮಾಡ್ಬಿಟ್ಟ, ಬೀಳ್ಸೇಬಿಟ್ಟ, ಅವ್ನು ಹೊಡೆದ ಬೀಳ್ಸೇಬಿಟ್ಟ ಅಂತ ಎಲ್ಲ ಸ್ಟಾರ್ಟ್ಸ್ ಎಲ್ಲ ಸ್ಟ್ರಾಕ್ ಆಗಿದ್ದಾರೆ. ಅವ್ನು ಓಡಾಗ ರಶ್ ಮಾಡ್ತಾನೆ. ಮತ್ತೆ ಚಾಪರ್ ಇವಾಗ ಬಿಯರ್ಡ್ ಇಂದ ಆಚೆ ಬಂದಿದ್ದಾನೆ. ಸಾಲ್ ನ ಬಿಯರ್ಡ್ ಇಂದ ಆಚೆ ಬಂದು ಅವನಿವಾಗ ಸ್ಕಾಪರ್ ಗಬಾನ್ ಹಿಂದೆ ಓಡ್ತಾ ಇದ್ದಾನೆ. ಅವನ ಗಾರ್ಡ್ ಪಾಯಿಂಟ್ ಅಲ್ಲಿ ಅವ್ನು ತಿನ್ಬಿಟ್ಟು ಅವನು ಫುಲ್ ಗಾರ್ಡ್ ಪಾಯಿಂಟ್ ಅಲ್ಲಿ ಓಡ್ತಾ ಇದ್ದಾನೆ. ಓಡ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಮತ್ತೆ ಸ್ಟ್ರಾಯ್ಡ್ಸ್ ಅವನೇನು ಅವ್ರ ಸ್ಟ್ರಾಯ್ಡ್ಸ್ ಕೇಳ್ತಾರೆ, ಚಾಪರ್ ನೀನ್ ಹೋಗ್ತಾ ಇದ್ಯಾ ಅಂತ ಫುಲ್ ಕೇಳ್ತಾರೆ. ಆದ್ರೆ ಸ್ಟ್ರಾಯ್ಡ್ಸ್ ಏನು ರಿಪ್ಲೈನು ಕೊಡಲ್ಲ. ಅವ್ನ್ ಚಾಪರ್ ಯಾರಿಗೂ ಏನು ಎತ್ತ ಅಂತಾನು ಕೂಡ ಏನು ಹೇಳಲ್ಲ. ಅವ್ನ್ ರಿಪ್ಲೈನೇ ಕೊಡಲ್ಲ, ರಿಪ್ಲೈನೇ ಕೊಡಲ್ಲ. ಅವ್ನು ಫುಲ್ ಓಡ್ತಾ ಇದ್ದಾನೆ. ಆ ಮುಳ್ಳೆಲ್ಲ ಇರುತ್ತಲ್ಲ, ಆ ಮುಳ್ಳೆಲ್ಲ ಡಾಡ್ಜ್ ಮಾಡ್ಕೊಂಡು ಫುಲ್ ಅವರಿಂದ ಓಡ್ತಾ ಇದ್ದಾನೆ.
ಅವನೇನಪ್ಪ ಅನ್ಕೊಂಡಿದ್ದಾನೆ ಅಂದ್ರೆ, ಓಹ್ ಇದೇನೋ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಎಬಿಲಿಟಿ ಅಂತ ಅನ್ಸುತ್ತೆ, ಅದೇನ್ ವಿಷಯ ಅಂತ ನಾನು ತಿಳ್ಕೊಳ್ಳೇಬೇಕು. ಅವ್ನು ಇಷ್ಟೊಂದು ಪವರ್ಫುಲ್ ಆಗಿದ್ರು ಇವನು ಅದು ಹೆಂಗೆ ಕಟ್ ಮಾಡ್ಬಿಟ್ಟ ಅವನ್ನ, ಏನೋ ಇಂಪಾರ್ಟೆಂಟ್ ಇದೆ ಇಲ್ಲಿ ತಿಳ್ಕೋಬೇಕು ಅಂತ ಚಾಪರ್ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಕ್ರೇಜಿ ಎಲ್ಲರಿಗೂ ಬೇಕಾಗಿದ್ದಿದ್ದೆ ಇದು. ಎಲ್ಲರೂ ಆನ್ ಪಾಯಿಂಟ್ ಇರ್ತಾರೆ. ಸೊ ಅದನ್ನ ಚಾಪರ್ ಅರ್ಥ ಮಾಡ್ಕೊಂಡು, ಇವಾಗ ನಾವು ಇಂಟ್ರೊಡಕ್ಷನ್ ಅದೆಲ್ಲ ಏನ್ ಬೇಕಿಲ್ಲ, ನಮ್ಗೇನ್ ಬೇಕಾಗಿರೋದು ಸಮರ್ಸ್ ಮತ್ತೆ ಗಾಡ್ ಸೈನ್ಸ್ ಎಲ್ಲರೂ ಹೆಂಗೆ ಹೊಡೆದಾಕದು, ಅವ್ರಿಗೆ ಏನ್ ಪವರ್ ಯೂಸ್ ಮಾಡ್ತಾರೆ ಅಂತ ತಿಳ್ಕೋಬೇಕು. ಅದನ್ನ ತಿಳ್ಕೊಳ್ಳೋದಕ್ಕೆ ಚಾಪರ್ ಹೋಗ್ತಾ ಇದ್ದಾನೆ. ಲೆಟ್ಸ್ ಗೋ ಚಾಪರ್. ಕ್ರೇಜಿ ಸೂಪರ್ ಕ್ರೇಜಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದ್ಮೇಲೆ ನಾವು ಲೈಬ್ರರಿಗೆ ಶಿಫ್ಟ್ ಆಗ್ತೀವಿ. ಲೈಬ್ರರಿ ಇವಾಗ ಬೆಂಕಿ ಹಚ್ಚೋಕೆ ಅಂತ ಹೊರಟಿದ್ರೆ ಮಸ್ಟ್ಲಿ ಆಂಜ್ ಏನಿದ್ದಾರೆ, ಆಂಜ್ ಇವಾಗ ಲೈಬ್ರರಿಗೆ ಬೆಂಕಿ ಹಚ್ಚಿದ್ದಾರೆ. ಎಲ್ಲಾ ಲೈಬ್ರರಿ ದಗ ಅಂತ ಉರಿತಾ ಇದೆ ಒಂದ್ ಸೈಡ್ ಇಂದ, ಸರಿನಾ. ಇದನ್ನ ಸ್ಪೆಸಿಫಿಕ್ ಆಗಿ ನಾನು ಯೋಚನೆ ಮಾಡಿದ್ದು ಏನಪ್ಪಾ ಅಂದ್ರೆ, ಕ್ವಿಲ್ಲಿಂಗ್ ಹ್ಯಾಮೇ ಹಚ್ಬೋದಾಗಿತ್ತಲ್ಲ ಬೆಂಕಿನ, ಯಾಕೆ ಇವ್ರ ಕೈಲಿ ಪರ್ಮಿಷನ್ ಎಲ್ಲ ತಗೊಂಡು ಇವ್ರ ಕೈಲಿ ಹಚ್ಚಿಸ್ಬೇಕಾದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಸ್ಯಾಡಿಸ್ಟ್ಗಳು, ಸರಿನಾ. ಇವರೆಲ್ಲ ಸಿಕ್ಕಾಪಟ್ಟೆ ಸ್ಯಾಡಿಸ್ಟ್. ಇವ್ರಿಗೆ ಇವರ ಕಲ್ಚರ್ನ ಇವ್ರ ಆರ್ಡರ್ನ ಒಬೇ ಮಾಡಬೇಕು, ಇವ್ರ ಕಲ್ಚರ್ನ ಇವರೇ ಸುಟ್ಕೋಬೇಕು, ಇವ್ರ ಹಿಸ್ಟ್ರಿನ ಇವರೇ ಸುಡ್ಬೇಕು ಅನ್ನೋದನ್ನ ಇವ್ರ ತಲೆಯಲ್ಲಿ ಇಟ್ಕೊಂಡು ಸಿಕ್ಕಾಪಟ್ಟೆ ಸ್ಯಾಡಿಸ್ಟ್ ಆಗಿ ಯೋಚನೆ ಮಾಡ್ಬಿಟ್ಟು ಇವ್ರ ಕೈಲೇ ಮಾಡಿಸಿದ್ದಾರೆ. ಇವಾಗ ಒಂದ್ ಸೈಡ್ ಇಂದ ಆಂಜ್ ಬೆಂಕಿ ಇಟ್ಟಿದ ತಕ್ಷಣ ಆರ್ಡರ್ಸ್ ನ ಒಬೆ ಮಾಡ್ಕೊಂಡು, ಎಲ್ಲರೂ ಜಾರ್ನಿನ ಆರ್ಡರ್ ಕೊಟ್ಟಿದ್ರು, ಅದರಿಂದ ಒಬೆ ಮಾಡ್ಕೊಂಡು ಇವಾಗ ಬೆಂಕಿ ಹಚ್ಚಾದ್ಮೇಲೆ ಆವಾಗ ಕ್ವಿಲ್ಲಿಂಗ್ ಹ್ಯಾಮ್ ಬಂದು, ನೀನು ಒಂದ್ ಸೈಡ್ ಹಚ್ಚಿದ್ಯಾ, ಏನ್ ಮಿಕ್ಕಿದೆಲ್ಲ ಬಿಡು, ಇವಾಗ ನಾನು ಹಚ್ಕೋತೀನಿ ಅಂದ್ಬಿಟ್ಟು ಅವ್ನು ಬೋ ಅಂಡ್ ಆರೋ ತಗೊಂಡು ಆಮೇಲೆ ಆರೋಗೆ ಬೆಂಕಿ ಹಚ್ಬಿಟ್ಟು ಎಲ್ಲಾ ಕಣ್ಣು ಲೈಬ್ರರಿಗೂ ಬೆಂಕಿ ಬಿಡ್ತಾ ಇದ್ದಾನೆ ಅವನ ಬೋ ಅಂಡ್ ಆರೋದಲ್ಲಿ. ಮೋಸ್ಟ್ಲಿ ಅಲ್ಲಿ ಅವಳಿತ್ತು, ಅವಳೇನು ಮಾಡಿಲ್ಲ, ಮೋಸ್ಟ್ಲಿ ಅವಳು ಆರೋಗಿರ್ಬೇಕು ಆಚೆಗೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲರಿಗೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಇದೆಲ್ಲ ನೋಡ್ಕೊಂಡು ದಗ ಅಂತ ಒಟ್ಟಿನಲ್ಲಿ ಲೈಬ್ರರಿ ದಗ ಅಂತ ಹತ್ಕೊಂಡು ಉರಿತಾ ಇದೆ, ಸ್ಕೂಲು ದಗ ಅಂತ ಹತ್ಕೊಂಡು ಉರಿತಾ ಇದೆ. ಇದನ್ನ ನೋಡ್ಬಿಟ್ಟು ರಾಬಿನ್ಗೂ ಮತ್ತೆ ಸಾಲ್ಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಅವರಿಬ್ರು ಕಣ್ಣಲ್ಲಿ ನೀರ್ ಹಾಕೋತಿದ್ದಾರೆ. ಅದು ಎಲ್ಲ ಬುಕ್ಕು ಮತ್ತೆ ಹೋಗ್ತಾ ಇದೆಯಲ್ಲಪ್ಪ, ಬೆಂಕಿ ಹತ್ಕೊಂಡು ಉರಿತಾ ಇದೆಯಲ್ಲಪ್ಪ, ರಿಯಲ್ ಆಗಿ ಕಾಪಾಡಕ್ಕೂ ಯಾರು ಇಲ್ವಲ್ಲಪ್ಪ ಅಂತ ಅವ್ರು ಫುಲ್ ಬೇಜಾರು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಎಲ್ಡರ್ ಯಾರು ಕೂಡ ಕಣ್ಣಿಲ್ಲ ಹಾಕೋತಾ ಇದ್ದಾನೆ. ಅವ್ರೆಲ್ಲ ಸಮಾಧಾನ ಮಾಡ್ತಾ ಇದ್ದಾನೆ. ಎಲ್ಡರ್ ಯಾರು ಸಮಾಧಾನ ಮಾಡ್ಕೋಬೇಡಿ, ಇದು ನಿಮ್ ತಪ್ಪಲ್ಲ, ಏನ್ ಮಾಡಕ್ಕಾಗುತ್ತೆ, ನಮ್ಮೆಲ್ಲ ಹಿಸ್ಟ್ರಿ ಎಲ್ಲ ಅಲ್ಲೇ ಇತ್ತು, ಆದ್ರೂ ಏನೂ ಮಾಡಕ್ಕಾಗಲ್ಲ, ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಹಿಸ್ಟ್ರಿ ಏನೋ ಮಾಡಕ್ಕಾಗಲ್ಲ, ಇದು ನಿಮ್ ತಪ್ಪಲ್ಲ, ಸಮಾಧಾನ ಮಾಡ್ಕೊಂಡು ಅಂತ ಹೇಳ್ತಾರೆ. ಅದೇ ಎಲ್ಡರ್ ಯಾರು ಅಳ್ತಾ ಇದಾರೆ, ಅವರು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಮತ್ತೆ ರಾಂಜಾ ಏನಿದ್ದಾಳೆ, ರಾನ್ಯ, ಅವಳು ಫುಲ್ ಎಜ್ಜಲ್ಲಿ ನಿಲ್ಸಿದಾಳಲ್ಲ. ಇವಾಗ ಬೆಂಕಿ ಎಲ್ಲ ಹಚ್ಕೊಂಡಾದ್ಮೇಲೆ ಅವಳು ನೋಡ್ತಾ ಇದ್ದಾಳೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಸ್ಕೂಲು ಮತ್ತೆ ಲೈಬ್ರರಿ ಎರಡು ಹತ್ಕೊಂಡು ದಗ ಅಂತ ಉಳಿತಾ ಇರೋದು ಕಾಣಿಸ್ತಾ ಇದೆ. ಇದನ್ನ ನೋಡ್ಬಿಟ್ಟು ಗುಂಕು ಅವಳನ್ನ ಕರೀತಾಳೆ. ಸರಿ ಆಯ್ತು, ನಿಂದೆಲ್ಲ ಆಯ್ತು, ಬಾಬಾ ಎಡ್ಜಿಂದ ಬಾ ಅಂತ ಕರೀತಾಳೆ. ಕರೆಸ್ಕೊಂಡಾದ್ಮೇಲೆ ರಾನ್ಯ ಅಳ್ಕೊಂಡು ಆ ಎಡ್ಜಿಂದ ಮತ್ತೆ ವಾಪಸ್ ನಡ್ಕೊಂಡು ಬರ್ತಾ ಇದ್ದಾಳೆ. ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳು ಹೇಳ್ತಾಳೆ, ನನ್ಗೆ ಕ್ಷಮಿಸ್ಬಿಡಿ, ನಾನು ಬದುಕಿರೋದಕ್ಕೆ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದಾಳೆ. ಎಷ್ಟು ಆರೇಬಲ್ ಆಗಿರುತ್ತೆ ಇವರು ಈ ತರ ಒಂದು ಮಾತುಗಳು, ಒಂದು ಚಿಕ್ಕ ಮಗು ಬಾಯಿಂದ ಬರೋದಕ್ಕೆ. ನಾನು ಬದುಕಿರೋದನ್ನ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದಾಳೆ. ಅದು ನಾನು ಸಾರಿ, ನಾನು ಬದುಕಿದ್ದೀನಿ, ನನ್ನಿಂದನೇ ಆ ಸ್ಕೂಲು ಲೈಬ್ರರಿಗೆಲ್ಲ ಹತ್ಕೊಂಡು ಉರಿತಾ ಇರೋದು, ನನ್ನ ಕ್ಷಮಿಸ್ಬಿಡಿ ಅಂತ ಅವಳು ಅಳ್ಕೊಂಡಿದ್ದಾಳೆ. ಅವಳ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾಳೆ, ಇದು ನಿನ್ ತಪ್ಪಲ್ಲ, ನಿಂತಲ್ಲ, ಸಾರಿ ಎಲ್ಲ ಕೇಳ್ಬೇಡ, ನಿಲ್ಸು ಅಂತ ಹೇಳ್ತಾ ಇದ್ದಾರೆ. ಜೆಂಟ್ಸ್ಗಳು ಕೂಡ ರಶ್ ಮಾಡ್ತಿದ್ದಾರೆ. ಆದ್ರೆ ಯಾರ ಕೈಲೂ ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಕ್ರೂಷಲ್ ಪರಿಸ್ಥಿತಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸ್ಕೂಲು ಮತ್ತೆ ಲೈಬ್ರರಿ ಎಲ್ಲ ಯಾರು ಕಾಪಾಡ್ತಾರೆ, ಮತ್ತೆ ಮಕ್ಕಳನ್ನೆಲ್ಲ ಯಾರು ಕಾಪಾಡ್ತಾರೆ? ಓ ಮೈ ಗಾಡ್, ಸಿಕ್ಕಾಪಟ್ಟೆ ಕ್ರೂಷಲ್ ಆಗಿದೆ ಈ ಮಾತ್ರ. ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಮಕ್ಕಳು ಮತ್ತೆ ಗುಂಪು ಇರೋ ಜಾಗದಲ್ಲಿ ಒಂದು ವಾಯ್ಸ್ ಬರುತ್ತೆ, ಅದೇ ಕಲ್ಚರ್, ಹಿಸ್ಟ್ರಿ ಮತ್ತೆ ಮಿಲಿಟರಿ, ಇದನ್ನೆಲ್ಲಾನು ಕೂಡ ನಿನ್ಗೆ ತಗೊಳ್ಳೋ ರೈಟ್ಸ್ ಇಲ್ಲ ಅಂತ ಒಂದು ವಾಯ್ಸ್ ದೂರದಿಂದ ಕೇಳಿಸುತ್ತೆ. ಗುಂಕು ಯಾರು ಅಂತ ತಿರುಗಿ ನೋಡ್ತಾಳೆ. ಅಂಡ್ ಇಟ್ಸ್ ಅವರ್ ಫೇವರೇಟ್ ಕಾಪರ್ ಕಬಾನ್ ಬಂದ್ಬಿಟ್ಟು, ಓಹ್ ಪೈರೇಟ್ ಕ್ರೂನ ಇವನು ಅಂತ ಅನ್ಕೊಂಡು ನೋಡ್ತಾಳೆ. ಮತ್ತೆ ನಿನಗೆ ಗೊತ್ತಲ್ವಾ, ನೀನೇನಾರ ಹತ್ರ ಬಂದ್ರೆ ಇಲ್ಲಿರೋ ಹಾಸ್ಟೇಜ್ ನ ಒಬ್ಬೊಬ್ಬರಾಗಿ ಸಾಯಿಸ್ಬಿಡ್ತೀನಿ ನಾನು ಅಂತ ಗುಂಕೋ ಹೇಳ್ತಾಳೆ. ಅದನ್ನ ನೋಡ್ಬಿಟ್ಟು ಅಲ್ಲಿರೋ ಎಲ್ಲಾ ಮಕ್ಕಳಿಗೂ ಗೊತ್ತಾಗತ್ತೆ, ಓ ಯಾಸನ್ ಬಂದಿದ್ದಾರೆ, ಕಾಲಿನ್ ಯಾಸನ್ ಬಂದಿದ್ದಾರೆ, ನೋಡಿ ಯಾಸನ್ ಬಂದಿದ್ದಾರೆ ಅಂತ ಎಲ್ಲರೂ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಕಾಲಿನ್ ಕೂಡ ಶಾಕ್ ಆಗ್ತಾರೆ. ಇವ್ರು ನನ್ನ ಕಾಪಾಡಕ್ ಬಂದ್ಬಿಟ್ರು ಅಂತ ಎಲ್ಲಾ ಮಕ್ಕಳು ಶಾಕ್ ಆಗ್ತಿರ್ಬೇಕಾರೆ ಸ್ಕಾಪರ್ ಕಬಾನ್ ಹೇಳ್ತಾರೆ. ಅವ್ರ ಮನ್ಸಲ್ಲಿ ನೆನ್ಕೋತಾರೆ, ಡೋಂಟ್ ಗೆಟ್ ಇಟ್ ಅವೇಸ್ ಕಾಲಿನ್ ಅಂತ ಹೇಳ್ತಾರೆ. ಅಂದ್ರೆ ನಾನು ಯಾರು ಅನ್ನೋದನ್ನ ನೀನು ಎಲ್ಲರಿಗೂ ಹೇಳ್ಬೇಡ ಅಂತ ಅವ್ರು ಹೇಳ್ತಾ ಇದಾರೆ. ಸರಿನಾ, ನಾನು ಯಾರು ಅನ್ನೋದನ್ನ ತಿಳಿಸ್ಬೇಡ, ನಿನಗೂ ನನಗೂ ಏನ್ ಸಂಬಂಧ ಅಂತ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾ ಇದ್ದಾನೆ, ಜೋರಾಗಿ ಹೇಳ್ಬೇಡ ಅಂತ. ಆದ್ರೆ ಕಾಲಿನ್ ಡ್ಯಾಡ್ ಅಂತ ಅಂದೇ ಬಿಡ್ತಾನೆ. ಎಲ್ಲರೂ ನೋಡಿ ನಮ್ಮಪ್ಪ ಬಂದ್ರು ಯಾಸನ್, ಅವ್ರು ಎಲ್ಲರಿಗಿಂತ ಸಿಕ್ಕಾಪಟ್ಟೆ ಪವರ್ಫುಲ್, ಅವ್ರು ಇವಾಗ ನಮ್ಮನ್ನೆಲ್ಲರೂ ಕಾಪಾಡ್ತಾರೆ ಅಂತೆಲ್ಲ ಫುಲ್ ಕೇಳ್ಸ್ಕೊಂಡ್ಬಿಡ್ತಾನೆ. ಇದನ್ನ ಗುಂಕು ಆಬ್ವಿಯಸ್ಲಿ ನೋಟಿಸ್ ಮಾಡ್ತಾನೆ. ಸೊ ಇಲ್ಲಿ ಎರಡು ವಿಷಯ ಆಗ್ಲೇಬಾರ್ದಾಗಿತ್ತು.
ಒಂದು ವಿಷಯ ಅಲ್ಲ, ಎರಡು ವಿಷಯ. ಕಾಲಿನ್ ಮಾತ್ರ ಕಿಚ್ಚಿದಲ್ಲ, ಇನ್ನೊಂದು ಹೇಳ್ತೀನಿ. ಮೊದಲನೇದು, ಕಾಲಿನ್ ಆಬ್ಸಲ್ಯೂಟ್ಲಿ ಇಂಥ ಹಾಸ್ಟೇಜ್ ಸಿಚುವೇಶನ್ ಅಲ್ಲಿ ಇವನು ಹೇಳೋ ಅವಶ್ಯಕ ಇದ್ದಿರ್ಬಾರ್ದು. ಆದ್ರೆ ಚಿಕ್ಕ ಮಗು, ಅವ್ನಿಗೆ 20 ವರ್ಷನೇ ಇರ್ಬೋದು, ಆದ್ರೆ ಜೈಂಟ್ಸ್ಗಳ ವಿಷಯದಲ್ಲಿ ಅವನಿನ್ನು ಚಿಕ್ಕ ಮಗು. ಅದಕ್ಕೋಸ್ಕರ ಅವನಿಗೆ ಇಂತಹ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇವಾಗ ಆಬ್ಸಲ್ಯೂಟ್ಲಿ ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮ ಅಪ್ಪ ಬಂದ್ರೆ ಆಬ್ಸಲ್ಯೂಟ್ಲಿ ಹೋಗಿ ಅಪ್ಪ ಅಂತ ಹೋಗಿ ಕಪ್ಕೊಳ್ಳಲ್ವಾ, ಅಥವಾ ಅಪ್ಪ ಕಪ್ಪಡಕ್ ಬಂದ್ರೆ ಅಪ್ಪ ಅಂತ ಕಿಚ್ಕೊಳ್ಳಲ್ವಾ, ಆ ತರ ಯೋಚನೆ ಮಾಡ್ಕೊಂಡು ಕಾಲಿನ್ ಇಂತಾನೆ ಅಂತ ಒಪ್ಕೋಬಹುದು ನಾವು. ಯಾವ್ದು ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟ, ಸರಿನಾ. ಇನ್ನೊಂದು ನನ್ಗೇನು ಬೇಕಾಗಿದ್ದು ಅಂತ ಅನ್ಸಿದ್ದು, ಸ್ಕಾಪರ್ ಕಬಾನ್ ಅವನ ಬಂದಿರೋದನ್ನ ತಿಳಿಸೋ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಕಲ್ಚರ್, ಹಿಸ್ಟ್ರಿ ಮತ್ತೆ ಮಿಲಿಟರಿ ಇದನ್ನೆಲ್ಲ ಹೇಳ್ಕೊಂಡು ದೂರದನೇ ಹೇಳ್ಕೊಂಡ್ ಬರ್ತಾ ಇದ್ದಾನೆ, ಎಲ್ಲಾರು ನೋಟಿಸ್ ಮಾಡ್ಲಿ ಅಂತ. ಸೊ ಸ್ಕಾಪರ್ ಗಬ್ಬಾನು ಇದನ್ನ ಹೇಳ್ಬಾರ್ದಾಗಿತ್ತು ಅಂತ ನನ್ಗನ್ಸೋದು. ಯಾಕೆ ಹೇಳ್ಬೇಕಿತ್ತು? ಸೊ ಇದನ್ನ ನೋಟಿಸ್ ಮಾಡ್ತಾನೆ, ಇದು ಹೇಳ್ಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕೇಳ್ಕೊಂಡು ತಿಳಿಸಿ. ಸೊ ಇದನ್ನ ಹೇಳ್ಬಾರ್ದಿತ್ತು ಅಂತ ನನಗನ್ಸಿದ್ದು. ಇದನ್ನ ಹೇಳಿದ ತಕ್ಷಣ ಗುಂಕೋ ನೋಟಿಸ್ ಮಾಡ್ತಾನೆ, ಓ ಹೇಳ್ಬಿಟ್ಟ ಅಂತ ಸ್ಕಾಪರ್ ಗಬ್ಬಾನು ಅವ್ರ ಮನಕ ಮಾಡ್ಕೋತಾರೆ. ಮತ್ತೆ ಇನ್ನೇನು ಅವನ್ ಗುಂಕೋಗೆ ಸ್ಟ್ರೈಕ್ ಮಾಡ್ಬೇಕು ಅವನ ಆಕ್ಸ್ ಇಂದ ಸ್ಕಾಪರ್ ಗಬ್ಬಾನು ಗುಂಕೋ ಅವಳ ಆರೋ ಇಂದ ಸ್ಲೈಡ್ ಮಾಡ್ಕೊಂಡು ಹೋಗಿ ಕಾಲಿನ್ ಕತ್ತಿಗೆ ಆ ಕತ್ತಿನ ಇಟ್ಟು ಬಿಡ್ತಾಳೆ. ಅವಳ ಆರೋ ಮಾಡಿರೋ ಕತ್ತಿನ ಅವನ ಕತ್ತಿಗೆ ಇಟ್ಟು ಬಿಡ್ತಾಳೆ ಅಷ್ಟು ಕ್ವಿಕ್ ಆಗಿ. ಸ್ಕಾಪರ್ ಗಬ್ಬಾನ್ ಅವಳು ಎಲ್ಲಿ ನಿಂತಿತ್ತು ಅಲ್ಲೂ ಸ್ಟ್ರೈಕ್ ಮಾಡ್ತಿದ್ದಾಳೆ, ಅವಳು ಹೋಗಿ ಸಡನ್ ಆಗಿ ಆರೋ ಅಂತ ಸ್ಕ್ವಿಡ್ ಮಾಡ್ಕೊಂಡು ಹೋಗಿ ಆ ಕಾಲಿನ್ ಕತ್ತನೆ ಅವನು ದೊಡ್ಡ ಆರೋ ಕತ್ತಿನ ಮಾಡಿರೋ ಕತ್ತಿನ ಅವನ ಕತ್ತಿಗೆ ಇಟ್ಬಿಟ್ಟು ಚುಚ್ಚೋ ತರ ಹೋಗ್ತಾಳೆ. ಓ ಮೈ ಗಾಡ್, ಕಾಲಿನ್ಗೂ ಸಿಕ್ಕಾಬಟ್ಟೆ ಇದು ಭಯ ಆಗ್ಬಿಟ್ಟಿದೆ. ಯಾಕಂದ್ರೆ ಯಪ್ಪ ಏನ್ ಹಿಂಗ್ ಮಾಡ್ಬಿಡ್ಲು ಬಿಡುಗಳು ಅಂತ. ಆವಾಗ ಗುಂಕೋ ಹೇಳ್ತಾಳೆ, ನನ್ನ ಚಾಲೆಂಜ್ ಮಾಡಿದ್ರೆ ಇವನು ಸಾಯ್ತಾನೆ ಅಂತ ಅವಳು ಬೆದರಿಕೆ ಹಾಕಕ್ಕೆ ಶುರು ಮಾಡ್ತಾಳೆ. ಇವಾಗ ಸ್ಕಾಪರ್ ಗಬ್ಬಾನ್ ಗಿರೋದು ಒಂದೇ ಚಾಯ್ಸ್, ನಾನು ಇವಾಗ ಸಿಕ್ಕಾಬಟ್ಟೆ ಕ್ವಿಕ್ ಆಗಿರ್ಬೇಕು. ಯಾಕಂದ್ರೆ ಅವನು ಸಿಕ್ಕಾಬಟ್ಟೆ ಟೈಮ್ ಆಗಿದೆ ಈ ತರ ಫೈಟ್ ಮಾಡಿ. ಅರ್ಥ ಮಾಡ್ಕೊಳ್ಳಿ, 20 ವರ್ಷದ ಮೇಲಾಗಿದೆ ಅವನು ಈ ತರ ಆಕ್ಸ್ ನ ಸ್ವಿಂಗ್ ಮಾಡಿ ಈ ತರ ಫೈಟ್ ಎಲ್ಲ ಮಾಡಿರೋದ್ರಿಂದ. ಅದಕ್ಕೋಸ್ಕರ ಅವನು ಇವಾಗ ಹಳೆ ಎಲ್ಲಾ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಅವನು ಎಲ್ಲಾ ತನೂ ಬರ್ಬೇಕಾಗತ್ತೆ. ಅವನು ಇವಾಗ ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ಅವನು ಇವಾಗ ಸಿಕ್ಕಾಬಟ್ಟೆ ಕ್ವಿಕ್ ಆಗಿ, ನನ್ಗಿವಾಗ ಒಂದೇ ಪ್ಲಾನ್ ಇರೋದು, ಸಿಕ್ಕಾಬಟ್ಟೆ ಕ್ವಿಕ್ ಆಗಿ ಕುಂಕೋ ಹತ್ರ ಹೋಗಿ ಅದನ್ನ ತಡಿಬೇಕು, ನನ್ನ ಮಗುನ ಸಾಯಿಸೋದನ್ನ ತಡಿಬೇಕು. ನಾನೇನಾರ ಆನ್ ಟೈಮ್ ಇದ್ರೆ ನಾನು ನನ್ನ ಮಗುನು ಕಾಪಾಡ್ಕೋಬಹುದು, ಎಲ್ಬಾಫ್ನು ಕಾಪಾಡ್ಬೋದು ಅಂತ ಅವನು ಕ್ವಿಕ್ ಆಗಿ ಯೋಚನೆ ಮಾಡ್ಕೊಂಡು, ನಾನು ಇವಾಗ ಒಂದೇ ಇರೋದು ಅಂದ್ಬಿಟ್ಟು ಕಾಲಿನ್ಗೆ ಹೇಳ್ತಾನೆ, ಕಾಲಿನ್ ಗಿವ್ ಅಪ್ ಮಾಡಬೇಡ, ನನಗೆ ಒಂದೇ ಒಂದು ಸೆಕೆಂಡ್ ಟೈಮ್ ಕೊಡು, ನಿಮ್ಮಪ್ಪ ನಿಮ್ಮನ್ನು ಕಾಪಾಡ್ತಾನೆ ಅಂತ ಅವನು ಸ್ಟ್ರಾಂಗ್ ಆಗಿ ಧೈರ್ಯ ತುಂಬಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಚಾಪ್ಟರ್ನ ಹೆಸರು ಕೂಡ 1 ಸೆಕೆಂಡ್ ಅಂತ, ಸರಿನಾ. ನೀನೊಬ್ಬ ಸ್ಟ್ರಾಂಗ್ ಕಿಡ್, ನೀನೊಬ್ಬ ವಾರಿಯರ್ ಕಿಡ್, ಸ್ಟ್ರಾಂಗ್ ಆಗಿರೋ, ಒಂದೇ 1 ಸೆಕೆಂಡ್ ಕೊಡು, ನಾನು ಬಂದು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಕಾಲಿನ್ ಕೂಡ ಆಯ್ತು ಆಯ್ತು ಅಂತ ಅವನು ಫುಲ್ ಭಯ ಪಡ್ಕೊಂಡು ಹೇಳ್ತಾನೆ, ಸರಿಯಪ್ಪ ನಾನು ಕಾಯ್ತೀನಿ, ನಾನೊಬ್ಬ ವಾರಿಯರ್ ಕಿಡ್, ನಾನು ಧೈರ್ಯ ತುಂಬ್ಕೋಬೇಕು, ನನಗೇನು ಆಗಲ್ಲ, ನಮ್ಮಪ್ಪ ಕಾಪಾಡ್ತಾರೆ, ನಾನೊಬ್ಬ ವಾರಿಯರ್, ಅವಳನ್ನ ಡಿಫೀಟ್ ಮಾಡಿಯಪ್ಪ, ಅವಳನ್ನ ಸೋಲ್ಸಿ ನೀವು ಅಂತ ಹೇಳ್ತಾನೆ. ಆಮೇಲೆ ಗುಂಕು ಹೇಳ್ತಾಳೆ, ನೆನ್ಪಿರ್ಲಿ ಜೀವ ಒಂದ್ಸರಿ ಹೋದ್ರೆ ಮರಳಿ ಬರೋದಿಲ್ಲ ಅಂತ ಅವಳು ಎಚ್ಚರಿಕೆಯನ್ನು ಕೊಡ್ತಾಳೆ. ಸೊ ಇದೆಲ್ಲ ಆದ್ಮೇಲೆ ಸ್ಕಾಪರ್ ಗಬ್ಬಾನ್ ನೆನ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಳು ಹೇಳಿದ್ದಕ್ಕೆ. ಯಾಕವಾಗ ಅಂದ್ರೆ ಇವಾಗ ಸ್ಕಾಪರ್ ಗಬ್ಬಾನು ಫ್ಲಾಶ್ ಬ್ಯಾಕ್ಗೆ ಹೋಗ್ತಾರೆ. ಅಂದ್ರೆ ಕಾಲಿನ್ ಹುಟ್ಟದ ತಕ್ಷಣದಿಂದ, ಸರಿನಾ. 20 ವರ್ಷ ಹಿಂದೆ ಹೋಗ್ತೀವಿ. ಅವಾಗ ಸ್ಕಾಪರ್ ಗಬ್ಬಾನ್ಗೆ ಅಷ್ಟೊಂದು ವೈಟ್ ಕಂಟೈನ್ ಇಲ್ಲ, ಬ್ಲಾಕ್ ಇದೆ, ಬ್ಲಾಕ್ ಎಲ್ಲ ಹೇರ್ ಇದೆ, ಮತ್ತೆ ಸ್ಕಾರ್ ಕೂಡ ಇಲ್ಲ, ಸರಿನಾ. ಇದೆಲ್ಲ ಆಗಾದ್ಮೇಲೆ ಮೋಸ್ಟ್ಲಿ ನಮ್ಗೆ ಅವ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ಕಾಪರ್ ಗಬ್ಬಾನು ರಿಪ್ಲಿ ಎಲ್ಲ ಶುರು ಮಾಡ್ತಾಳೆ, ನೋಡಿ ಸ್ಕಾಪರ್ ಗಬ್ಬಾನ್, ನೋಡಿ ಯಾಸಾನ್, ನಮ್ಮ ಬಿಗ್ ಕ್ಯೂಟ್ ಆಗಿರೋ ಬಿಗ್ ಮಗು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಸಾನು ಅವನ ನೋಡ್ಬಿಟ್ಟು, ವಾವ್ ಎಂತ ಕ್ಯೂಟ್ ಆಗಿದೆ ಮಗು, ಥ್ಯಾಂಕ್ಸ್ ರಿಪ್ಲಿ, ಇವನಿಗೆ ಜನ್ಮ ಕೊಟ್ಟಿದ್ದಕ್ಕೆ, ಮತ್ತೆ ಇವನು ನನ್ನ ಲೈಫ್ ನ ಟ್ರೆಷರ್ ಅಂತ ಅವನಿಗೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಅವನ್ನ ನೆನೆಸೋದಕ್ಕೆ, ನನ್ನ ಲೈಫ್ ಟೈಮ್ ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೆಷರ್ ಅಂದ್ರೆ ಇವನೇ ಅಂತ ಅವನಿಗೆ ಪ್ರೈಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ಹೇಳ್ಕೊಂಡ್ಬಿಟ್ಟು ಮತ್ತೆ ರಿಪ್ಲಿ ಕೂಡ ಹೇಳ್ತಾನೆ, ಕಾಲಿನ್ ಸದ್ಯ ಸೇಫ್ ಆಗಿದ್ರೆ ಸಾಕು ಅಂತ ರಿಪ್ಲಿನೂ ಅಲ್ಲಿ ಮಾಡ್ಕೊಡ್ತಿದ್ದಾಳೆ. ಮತ್ತೆ ಆದ್ಮೇಲೆ ಗುಂಕೋ ಏನ್ ಮಾಡ್ತಿದ್ದಾಳೆ ಅಂದ್ರೆ, ಕಾಲಿನ್ ಕತ್ತಿಗೆ ಚುಚ್ತಾ ಇದ್ದಾಳೆ, ಚುಚ್ಚಕ್ಕೆ ಹೋಗ್ತಾ ಇದ್ದಾಳೆ, ಅವನ ಕತ್ತಿಂದ ರಕ್ತ ಬರ್ತಾ ಇದೆ ಅವನು ಚುಚ್ಚೋ ಫೋರ್ಸ್ಗೆ, ಸರಿನಾ. ನನ್ನ ತಡಿಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕೆಟ್ಟದಂತ ಬಿಡುತ್ತೆ ಅಂದ್ಬಿಟ್ಟು ಯಾಸಾನು ಸಿಕ್ಕಾಪಟ್ಟೆ ಫೋರ್ಸ್ ಹಾಕ್ಬಿಟ್ಟು ಹೋಗಿ ಅವಳನ್ನ ಹೊಡೆಯೋದಕ್ಕೆ ಸ್ಟ್ರೈಕ್ ಮಾಡಕ್ಕೆ ಹೋಗ್ತಾ ಇದ್ದಾಳೆ. ಆಗಿದ ತಕ್ಷಣ ಯಾಸಾನ್ ಅಂದ್ರೆ ಸ್ಕಾಪರ್ ಗಬ್ಬಾನ್ ಫ್ಯೂಚರ್ ಸೈಟ್ ಹಾಕಿನ ಯೂಸ್ ಮಾಡಿ ಫ್ಯೂಚರ್ ನ ನೋಡ್ತಾರೆ. ಫ್ಯೂಚರ್ ನ ನೋಡಿದಾಗ ಗೊತ್ತಾಗುತ್ತೆ ಸ್ಕಾಪರ್ ಗಬ್ಬಾನ್
ಟೈಮ್ಗೆ ಹೋಗಕ್ಕಾಗಲ್ಲ. ಸ್ಕಾಪರ್ ಗಬಾನ್ ಹೋಗೋಕ್ಕಿಂತ ಮುಂಚೆನೆ ಫ್ಯೂಚರಲ್ಲಿ ಗುಂಕೋ ಕಾಲಿನ್ ಕತ್ತಿಗೆ ಚುಚ್ಬಿಡ್ತಾಳೆ ಅವಳ ಕತ್ತಿನ. ಸೊ ಇದನ್ನ ನೋಡಿದ ತಕ್ಷಣ ಕಾಲಿನ್ ಅಂತ ಯೋಚನೆ ಮಾಡಿ ಸರೆಂಡರ್ ಆಗ್ಬಿಡ್ತಾರೆ ಸ್ಕಾಪರ್ ಗಬಾನ್. ಅವರ 2 ಆಕ್ಸ್ ನ ಬಿಟ್ಬಿಟ್ಟು ಪ್ಲೀಸ್ ಸ್ಟಾಪ್ 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 ಐ ಗಿವ್ ಅಪ್, ನಾನು ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಸ್ಕಾಪರ್ ಗಬಾನ್ ಅವರ 1 ಆಕ್ಸ್ ನ ಕೆಳಗಡೆ ಡ್ರಾಪ್ ಮಾಡ್ತಾರೆ. ಸೊ ಮಗುಗಿಂತ ಏನು ಮುಖ್ಯ ಆಯ್ತು ಅಲ್ವಾ? ಅದಕ್ಕೋಸ್ಕರ ನಾನು ಅನ್ಕೊಂಡಿದ್ದೆ ಸ್ಕಾಪರ್ ಗಬಾನ್ ಆಲ್ ಔಟ್ ಆಗ್ತಾರೆ ಅಂತ. ಅಂದ್ರೆ ಏನಾದ್ರು ತಲೆ ಕೆಡ್ಸ್ಕೊಳ್ಳಲ್ಲ, ಗುಂಕೋನ ಡಿಫೀಟ್ ಮಾಡಿ ಎಲ್ಲಾನು ಅಬ್ಸಲ್ಯೂಟ್ಲಿ ನೆಕ್ಸ್ಟ್ ದಿನ ಉಳಿದಿರುತ್ತೆ ಅದು ಕಿನಿಂಗ್ಹ್ಯಾಮ್ ಒಬ್ಬನೇ. ಇವಳನ್ನ ಡಿಫೀಟ್ ಮಾಡಿದ್ರೆ ಹೋಗ್ಬಿಟ್ಟು ಅವನು ಹೊಡೆದಾಕ್ಬಿಟ್ರೆ ಮುಗಿತು, ಎಲ್ಬಾಫ್ ಕತೆ ಎಲ್ಲ ಆರಾಮಾಗಿರುತ್ತೆ ಅಂತ. ಆದ್ರೆ ಅವನ ಮಗುನ ಜೀವದ ಕಾಸ್ಟ್ ಆಗಿರುತ್ತೆ ಅದು. ಅದಕ್ಕೋಸ್ಕರ ಸ್ಕಾಪರ್ ಗಬಾನ್ ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನು ಗಿವ್ ಅಪ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ. ಇದಕ್ಕೋಸ್ಕರ ಸ್ಕಾಪರ್ ಗಬಾನ್ ಹೇಳ್ತಾರೆ ಐ ಆಮ್ ಸಾರಿ ಎಲ್ಬಾಫ್ ಅಂತ. ಅವರು ಸುಮ್ಮ ಬೇಜಾರು ಪಟ್ಕೊಂಡು ಐ ಆಮ್ ಸಾರಿ ಎಲ್ಬಾಫ್ ಅಂತ ಹೇಳ್ತಾನೆ. ಗುಂಕೋ ಇದನ್ನ ನೋಡಿ ಆರೋನ ಅಲ್ಲಿಂದ ತೆಗೆದ್ಬಿಟ್ಟು ಸ್ಕಾಪರ್ ಗಬಾನ್ ಕಡೆ ತಿರುಗಿಸ್ಬಿಟ್ಟು ಸಚ್ ಎ ವೀಕ್ ಮ್ಯಾನ್ ಅಂದ್ಬಿಡ್ತಾಳೆ. ಎಂತ ವೀಕ್ ಮನುಷ್ಯ ನೀನು ಅಂತ ಅಂದ್ಬಿಟ್ಟು ಸ್ಕಾಪರ್ ಗಬಾನ್ ಮೇಲೆ 3 ಆರೋನ ಬಿಡ್ತಾಳೆ. ಆ 3 ಆರೋ ಹೋಗಿ ಸ್ಕಾಪರ್ ಗಬಾನ್ ನ ಎದೆ ಸೀಳ್ಕೊಂಡು ಹೋಗುತ್ತೆ. ಸ್ಕಾಪರ್ ಗಬಾನ್ ಇಂದ ಲೂಫಿ ಮತ್ತೆ ಸ್ಟ್ರಾಯ್ಡ್ಸ್ ಗಳಿಗೆ ಟ್ರೈನಿಂಗು ಆ ಥರ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಈ ಥರ ಆಗುತ್ತೆ ಅಂತ ನಾನು ದೇವರಿಗೂ ಅನ್ಕೊಂಡಿರ್ಲಿಲ್ಲ. ಅಷ್ಟು ಬೇಜಾರಾಗ್ತಾರೆ ನನಗೆ. ಸೊ ಬರೋಣ ಮುಂದೆ ಏನಿದೆ ಸರಿನಾ. 3 ಆರೋಗಳು ಸ್ಕಾಪರ್ ಗಬಾನ್ ಎದೆ ಸೀಳ್ಕೊಂಡು ಹೋಗುತ್ತೆ. ಮತ್ತೆ ಸಾರಿ ಕಾಲಿನ್, ನನ್ನ ಕ್ಷಮಿಸ್ಬಿಡು ಅಂತ ಕಾಲಿನ್ ಕೂಡ ಅವರು ಸಾರಿ ಕೇಳ್ತಾನೆ. ಮತ್ತೆ ನಾನಿನ್ನ ಸಿಕ್ಕಾಪಟ್ಟೆ ಬೇಗ ಬರಬೇಕಿತ್ತು ಅಂತ ಅವ್ರು ಅನ್ಕೊಂಡು ಇವಾಗ ಅವರು ಆ ಎಡ್ಜ್ ಇಂದ ಕೆಳಗಡೆ ಬೀಳ್ತಾರೆ. ಬ್ರಾಂಚ್ 8 ಏನಿದೆ ಆ ಬ್ರಾಂಚ್ 8 ಇಂದ ಸ್ಕಾಪರ್ ಗಬಾನ್ ಕೆಳಗಡೆ ಬೀಳ್ತಾರೆ. ಎಲ್ಲರೂ ಕಿರ್ಚ್ಕೊಳ್ತಾರೆ ಯಾಸಾನ್ ಡ್ಯಾಡ್ ಅಂತ. ಅವ್ನು ಕಾಲಿನ ಸಿಕ್ಕಾಪಟ್ಟೆ ಕಿರ್ಚ್ಕೊತಾ ಇದ್ದಾನೆ. 1-2-3 ಸೆಕೆಂಡ್ ನೀನು ಅದನ್ನ ಹೇಳಿಲ್ಲ ಅಂದ್ರೆ ಎಲ್ಲ ಸರಿ ಆಗ್ತಿತ್ತಲ್ಲ ಅವರು. ಸ್ಕಾಪರ್ ಗಬಾನ್ ಇಬ್ರಿಗೂ ತಪ್ಪೆ. ಇದನ್ನ ನೋಡಾದ್ಮೇಲೆ ಅಲ್ಲಿಗೆ ಚಾಪರ್ ಇನ್ನ ಸ್ಕಾಪರ್ ಗಬಾನ್ ಚೇಸ್ ಮಾಡ್ಕೊಂಡೇ ಬರ್ತಾ ಇದ್ದಾಳೆ. ಓಕೆ ಕೂಲ್. ಸ್ಕಾಪರ್ ಗಬಾನ್ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಫೈಟ್ ಎಲ್ಲ ಮಾಡಕ್ ಟ್ರೈ ಮಾಡಿದ್ರು ಆಗಿಲ್ಲ. ಅವನು ಕ್ಲಿಫ್ ಇಂದ ಕೆಳಗಡೆ ಬಿದ್ದಿದ್ದಾನೆ. ಮತ್ತೆ ಇವಾಗ ಚಾಪರ್ ಅವನ್ನ ಚೇಸ್ ಮಾಡ್ಕೊಂಡು ಹಿಂದೆನೆ ಬರ್ತಾ ಇದ್ದಾನೆ. ಮತ್ತೆ ಅವನ್ ಬಿದ್ದಿದ ತಕ್ಷಣ ಸ್ಕಾಪರ್ ಗಬಾನ್ ಕೆಳಗಡೆ ಕ್ಲಿಫ್ ಬಿದ್ದಿದ ತಕ್ಷಣ ಚಾಪರ್ ಕೂಡ ಬೀಳ್ತಾನೆ. ಅವನ ಹಿಂದೆಗಡೆನೆ ಚಾಪರ್ ಕೂಡ ಕೆಳಗಡೆ ಬೀಳ್ತಾರೆ. ಚಾಪರ್ ವಾಸ್ MVP ಆಫ್ ದಿಸ್ ಚಾಪ್ಟರ್ ಅಂತ ಹೇಳ್ಬೋದು. ಮೇನ್ ಕ್ಯಾರೆಕ್ಟರ್ ನಾಟ್ ಸ್ಕಾಪರ್ ಗಬಾನ್, ಇಟ್ಸ್ ಚಾಪರ್. ಕ್ರೇಜಿ ವಿಷಯಗಳು. ಚಾಪರ್ ಇಷ್ಟು ಚಾಪ್ಟರ್ಸ್ ಇಂದ ಏನ್ ತಡ್ಕೊಂಡು ಇಟ್ಕೊಂಡಿದ್ದ ಎಲ್ಲರೂ ಒಂದೇ ಚಾಪ್ಟರ್ ಅಲ್ಲಿ ಆಚೆ ಹಾಕ್ಬಿಡ್ತಾ ಇದ್ದಾರೆ. ಚಾಪರ್ ಮಾತ್ರ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಸಾನ್ ಡ್ಯಾಡಿ ಅಂತೆಲ್ಲ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ದಾರೆ. ಇದನ್ನ ಅಳ್ಕೊಂಡ್ಬೇಕಾದ್ರೆ ಇವಾಗ ಮೇನ ಕೇಳಿಸ್ಕೊಳ್ಳಿ. ಯಾವಾಗ ಗುಂಕೋ ಕೇಳಿಸ್ಕೊಂಡೋ ಕಾಲಿನ್ ಡ್ಯಾಡಿ ಅಂತ ಕೂಗಿ ಅಳ್ತಾ ಇರೋದನ್ನ ಕೇಳಿಸ್ಕೊಂಡೋ ಗುಂಕೋಗೆ ಫ್ಲಾಶ್ ಬ್ಯಾಕ್ ಬರುತ್ತೆ ಇದರಿಂದ ಫಾದರ್ ಅಂತ. ಈ ಫ್ಲಾಶ್ ಬ್ಯಾಕ್ ಅಲ್ಲಿ ಗುಂಕೋಗೆ ಲಾಂಗ್ ಹೇರ್ ಇದೆ. ಹೌದು, ಗುಂಕೋಗೆ ಲಾಂಗ್ ಹೇರ್ ಇದೆ. ಮತ್ತೆ ಅವಳು ನಿಲ್ಸಿದಾಳೆ, ಏನಿದು ಮೆಮೊರಿ ನನಗೆ, ಎಲ್ಲಿತ್ತು ನನಗಿದ್ ಮೆಮೊರಿ, ಎಲ್ಲಿಂದ ಬರ್ತಾ ಇದೆ ನನಗಿದ್ ಮೆಮೊರಿ ಅಂತ. ಅವಳು ಆ ಡ್ಯಾಡಿಯಿಂದ ಹೇಳಿದ್ ಕೇಳಿಸ್ಕೊಂಡು ಅವಳಿಗೆ ಮೆಮೊರಿ ಬರೋದು ಸ್ಟಾರ್ಟ್ ಆಗಿದೆ. ಇದರಿಂದ ಬರ್ತದೆ ಮೆಮೊರಿ ಇದು ನನಗೆ ಅಂತ ಅವಳು ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಆ ಮೆಮೊರಿಯಲ್ಲಿ ನಾವು ಒಂದು ಚಿಕ್ಕ ಹುಡುಗಿ ಅಂದ್ರೆ ಗುಂಕೋನ ನೋಡ್ತೀವಿ. ಆ ಹುಡುಗಿನ ಒಬ್ಬ ವೆಲ್ ಹೆಲ್ತಿ ಮ್ಯಾನ್ ಅಂತಾನೆ ಹೇಳ್ಬೋದು, ಅಥವಾ ಒಬ್ಬ ಹಾನರ್ ಮ್ಯಾನ್, ಒಬ್ಬ ಸೂಟ್ ಎಲ್ಲ ಹಾಕೊಂಡು ಒಂಥರ ಆಫ್ರೋ ಲುಕಿಂಗ್ ಹೇರ್ ಸ್ಟೈಲ್, ಮತ್ತೆ ಅವನು ಸೋಡ್ ಕೂಡ ಇಟ್ಕೊಂಡಿದ್ದಾನೆ. ಮತ್ತೆ ಅವಲ್ಲಿ ಒಬ್ರು ಹೇಳ್ತಾ ಇದ್ದಾರೆ, ನಿನಗೆ ಗೊತ್ತಾ ನನ್ನ ಡ್ರೀಮ್ ನಾನೊಬ್ಬ ಪೈರೇಟ್ ಆಗ್ಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಆಬ್ವಿಯಸ್ಲಿ ಇಟ್ಸ್ 100% ಗೈಸ್, ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಬ್ರೂಕ್. ಹೌದು, ಬ್ರೂಕ್ ಗುಂಕೋನ ಅಪ್ಪ. ವಾಟ್? ಓ ಮೈ ಗಾಡ್ ಗೈಸ್,
ಕ್ರೇಜಿ ಕ್ರೇಜಿ ಕ್ರೇಜಿ. ಏನ್ ಗುರು ಇದು? ಅದಕ್ಕೇನೆ ಗುರು ಬ್ರುಕ್ಗೂ ಮತ್ತೆ ಗುಂಕೋಗೂ ಈ ಪ್ಯಾಂಟಿ ವಿಷಯದಲ್ಲಿ ಏನು ಬಂದಿಲ್ಲ. ವಾಸ್ ಮಾಸ್ಟರ್ ಪೀಸ್ ಇನ್ ಇಸ್ ವರ್ಕ್. ನಾವು ನೋಡಿದೀವಿ ಸಾಂಜಿಗೂ ಮತ್ತೆ ಬಾನಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗಿ ಅವ್ರಿಗೆಲ್ಲ ಹುಡುಗಿರಿಗೂ ಹೆಂಗ್ ಮಾಡ್ತಾರೆ. ಸಾಂಜಿ ಆ ತರ ಸಿಂಪಿಂಗ್ ಮಾಡೋದಾಗ್ಲಿ, ಅವ್ನ ಹಾರ್ಟ್ಸ್ ಬರೋದಾಗ್ಲಿ, ಬಾನಿಗೆ ಆ ತರ ಮಾಡೋದಿಲ್ಲ. ನೀವು ಎಕೆಡಲ್ಲಿ ಬೇಕಾದ್ರೆ ಇವಾಗ ನಡೀತಾರ ಚಾಪ್ಟರ್ಸ್ ಎಲ್ಲ ನೋಡ್ಕೊಬೋದು ನೀವು. ಅದೇ ತರನೇ ಇದನ್ನು ಕೂಡ ಪಾಯಿಂಟ್ ಫಸ್ಟ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ಪಾಯಿಂಟ್ಸ್. ಗುಂಕೋ ಮತ್ತೆ ಬ್ರೂಕ್ನ ಸಂಬಂಧದಿಂದ, ಅಪ್ಪ ಮಗಳಿಂದ ಬ್ರೂಕ್ನ ಪ್ಯಾಂಟಿಸ್ ವಿಷಯ ಇಲ್ಲಿ ಬಂದಿಲ್ಲ. ಓ ಮೈ ಗಾಡ್. ಪೀಕ್ ಆಥರ್ ಅಂತ ಯಾರು ಕೇಳ್ತಾರೆ ಅಂದ್ರೆ ಅದಕ್ಕೆ ಕ್ರೇಜಿ ವಿಷಯ. ಇಷ್ಟೆಲ್ಲ ನಡೆದಾದ್ಮೇಲೆ ಬ್ರೂಕ್ನ ರಿಯಾಕ್ಷನ್ ಕೂಡ ಬರುತ್ತೆ. ಅವನು ಕಳೆದ 2 ಚಾಪ್ಟರ್ ಇಂದ ಗುಂಕುನ ನೋಡಿದಾಗೆಲ್ಲ ಕ್ವಶನ್ ಮಾರ್ಕ್ ಬರೋದು, ಏನೋ ಯೋಚನೆ ಮಾಡ್ತಾ ಇರೋ ತರನೇ ಲುಕ್ಸ್ ಎಲ್ಲ ಇತ್ತು ಬ್ರೂಕ್ದು ಕೂಡ. ಇವಾಗ್ಲೂ ಹಂಗೆ ಮಾಡ್ತಾನೆ. ಇವ್ರು ಅದೇ ತರನೇ ಕಾಣಿಸ್ತಾರ ಅಂತ ಬ್ರೂಕ್ ಕೂಡ ಯೋಚನೆ ಮಾಡ್ತಾ ಇದ್ದಾನೆ. ಅವ್ರು ಸೇಮ್ ಆಗಿ ಕಾಣಿಸ್ತಾ ಇದಾರಲ್ಲ, ಇಬ್ರು ಲುಕ್ ಸೇಮ್ ಆಗಿ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮೈ ಅಪಾಲಜಿಸ್ ಅಂತ ಗುಂಕೋ ಹೇಳ್ಕೊಂಡು, ಬ್ರೂಕ್ ಅದು ನೀನೇನಾ ಅದು ಬ್ರೂಕ್ ಅಂತ ಅನ್ಕೊಂಡು ಗುಂಕೋ ಬ್ರೂಕ್ ಹತ್ರ ರಶ್ ಮಾಡ್ತಿದ್ದಾಳೆ, ಓಡ್ತಾ ಇದ್ದಾಳೆ ಅವನ್ನ ಕಾಪಾಡೋದಿಕ್ಕೆ. ಓ ಮೈ ಗಾಡ್. ಗೆಟ್ ಇಟ್ ಗೈಸ್. ಯಾಕಂದ್ರೆ ಬ್ರೂಕ್ ನ ಕಾಪಾಡೋದಕ್ಕೆ, ಬ್ರೂಕ್ ನ ನೋಡೋದಕ್ಕೆ ಗುಂಕೋ ರಶ್ ಮಾಡ್ತಿದ್ದಂಗೆ ಒಂದು ಏವೆಲ್ ಮತ್ತೆ ಗಟ್ಸ್ ವಾಯ್ಸ್ ಬರುತ್ತೆ. ಅದೇ, ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಹೋಲಿ ಲ್ಯಾಂಡ್ ಅಲ್ಲಿ ಬೆಂಕಿಯ ಸಮುದ್ರನೇ ಬರ್ತಾ ಇದೆ, ಬೆಂಕಿ ಹತ್ಕೊಂಡು ಉರಿತಾ ಇದೆ ಹೋಲಿ ಲ್ಯಾಂಡ್. ಆದ್ರೆ ನೀವಲ್ಲೇ ಅಡಿಷನ್ ಫೋರ್ಸ್ ಆಗಿ ಬರ್ತೀರಾ ಅಂತ ಅನ್ಕೊಂಡ್ರೆ ನೀವಿನ್ನೂ ಸಿಕ್ಕಾಪಟ್ಟೆ ಟೈಮ್ ತಗೋತಾ ಇದ್ದೀರಾ ಅಂತ ಒಂದು ವಾಯ್ಸ್ ಬರುತ್ತೆ. ಅದನ್ನ ಕೇಳಿಸ್ಕೊಂಡು ಕಿಲ್ಲಿಂಗ್ ಹ್ಯಾಮ್ ಮತ್ತೆ ಸಮ್ಮರ್ಸ್ ನೋಟಿಸ್ ಮಾಡ್ತಾರೆ. ದಿ ಗ್ರೇಟ್ ಈಮು ಅಂತ ನೋಟಿಸ್ ಮಾಡ್ತಾರೆ. ಆ ವಾಯ್ಸ್ ಆಕ್ಚುಲಿ ಲಾರ್ಡ್ ಈಮು ಆಗಿರುತ್ತೆ. ಮತ್ತೆ ಗುಂಕೋ ಏನ್ ರಶ್ ಮಾಡ್ತಿದ್ಲು ಬ್ರೂಕ್ ಹತ್ರ ಹೋಗೋದಿಕ್ಕೆ, ಅವಳ ಫೇಸ್ ಟರ್ನ್ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದನ್ನ ನೋಟಿಸ್ ಮಾಡಿದ ಎಲ್ಬಾಫ್ ಮಕ್ಕಳು, ಅಲ್ಲೇ 10 ಜನ ಇರ್ತಾಳೆ. ಇವ್ರಿಗೇನಾಯ್ತು, ಇವಳ ಮುಖ ಯಾಕೆ ಇದಕ್ಕಿದಂಗೆ ಸಿಕ್ಕಾಪಟ್ಟೆ ಭಯಾನಕವಾಗಿ ಕಾಣಿಸ್ತಾ ಇದೆ ಅಂತ ಅವ್ರನ್ನ ನೋಟಿಸ್ ಮಾಡ್ತಾರೆ. ಸೊ ಇವಾಗ ಮೈ ಮೇಲೆ ಲಾರ್ಡ್ ಈಮು ಬಂದಿದ್ದಾರೆ ಅಂತ ಅನ್ಕೋಬಹುದು ನಾವು. ಯಾಕಂದ್ರೆ ಗುಂಕೋನ ಫುಲ್ ಬಾಡಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆದ್ರೆ ಬುಕ್ ಇರೋ ತರನೇ ಇರುತ್ತೆ, ಗುಂಕೋ ಬಾಡಿ ಇರ್ತಾನೆ ಇರುತ್ತೆ. ಆದ್ರೆ ಅವಳ ಹೇರ್ಸ್ ಎಲ್ಲ ಲಾಂಗ್ ಆಗುತ್ತೆ, ಮತ್ತೆ ಅವಳ ಮುಖ ಎಲ್ಲ ಡಾರ್ಕ್ ಆಗಿ ಟರ್ನ್ ಆಗುತ್ತೆ, ಸ್ಕೇರಿ ಆಗಿ ಟರ್ನ್ ಆಗುತ್ತೆ. ಅವನು ಹೇಳ್ತಾನೆ, ಇವಾಗ ಮೂವ್ ವಿಲ್ ಶೋ ದ ಡಿಮಾನಿಕ್ ಆಫ್ ಗಾಡ್ ಅಂತ. ನಿಜವಾದ ಗಾಡ್ಸ್ ಗಳ ಶಕ್ತಿ ಹೇಗಿರುತ್ತೆ ಅಂತ ನಾನಿವಾಗ ತೋರಿಸ್ತೀನಿ ಅಂತ ಗುಂಕೋ ಮೇಲ್ ಬಂದಿರುವಂತ ಸಮನ್ ಆಗಿರುವಂತ ಈಮು ಹೇಳ್ತಾರೆ. ಓ ಮೈ ಗಾಡ್. ಇವಾಗ ತಾನೇ ಅವಳಿಗೆ ಏನೋ ಅವ್ರ ಅಪ್ಪನ ಬಗ್ಗೆ ನೆನಪಾಯ್ತು ಗುರು ಗುಂಕೋಗೆ. ಅವಳೇನೋ ರಶ್ ಮಾಡ್ಕೊಂಡು ಏನೋ ಕಾಪಾಡ್ಕೊಳ್ಳೋದು, ಏನೋ ಮಾತಾಡೋದು ಹೋಗ್ತಾ ಇದ್ದು. ಇವಾಗ ಎಲ್ಬಾಫ್ಗೆ ಬಂದಿರೋದು ದಿ ಲಾರ್ಡ್ ಒನ್ ಅಂಡ್ ಓನ್ಲಿ, ದ ಮಾಸ್ಟರ್ ಮೈಂಡ್ ವಾಲ್ ಟು ಆಲ್ ಆಫ್ ದಿಸ್ ಈಮೋ. ನಿಜವಾದ ಶಕ್ತಿ, ದೇವರ ಶಕ್ತಿ ಏನು ಅಂತ ಇವಾಗ ತೋರಿಸ್ತೀನಿ ಅಂತ ಹೇಳ್ತಾರೆ. ಮತ್ತೆ ಹೋಲಿ ಲ್ಯಾಂಡ್ ಅಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಅಂತ ಹೇಳ್ತಾರೆ. ಸೊ ಯಾರು ಇವಾಗ ಅಲ್ಲಿ ಮಾಡ್ತಾ ಇರೋದು ಹೋಲಿ ಲ್ಯಾಂಡ್, ನನ್ನ ಫೇವರೆಟ್ ಡ್ರ್ಯಾಗನ್ ಮಾಡ್ತಾ ಇರೋದು ರೆವಲ್ಯೂಷನರಿ ಆರ್ಮಿನ ಅಥವಾ ಬೇರೆ ಏನಾದ್ರು ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ನನ್ಗನ್ಸ್ಬೇಕಾದ್ರೆ ರೆವಲ್ಯೂಷನರಿ ಆರ್ಮಿನೇ ರೆವಲ್ಯೂಷನ್ ಮಾಡ್ತಾ ಇರೋದು ಅಂತ ನನಗನ್ನಿಸ್ತದೆ. ಇನ್ನೂ ಯಾರು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅಲ್ಲಿ ಯಾರು ಬೆಂಕಿ ಎತ್ಕೊಂಡು ಉಳಿತಾರೆ ಅಂತ. ಮೋಸ್ಟ್ಲಿ ಇವಾಗ ಈಮು ಅಪಿರಿಯನ್ಸ್ ಇಲ್ಲಿ ಬಂದಿರೋದ್ರಿಂದ ಮೋಸ್ಟ್ಲಿ ನೆಕ್ಸ್ಟ್ ಚಾಪ್ಟರ್ ನಾವು ಅಲ್ಲಿ ಶಿಫ್ಟ್ ಆಗ್ಬೋದು. ಗುರು ಎಲ್ಲರೂ ಹಿಂಗೆ ಮಾಡೋದು ಗುರು, ಔಟ್ ಆಫ್ ಸೆನ್ಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ನಾವು ಈ ಚಾಪ್ಟರ್ ಇಲ್ಲಿ ಈಮು ಬಂದ್ರು ಸಖತ್ ಎಕ್ಸೈಟ್ ಆಗಿ, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಈಮು ಬಂದಿದ್ದಾನೆ ಎಲ್ಬಾಫ್ಗೆ ಎಷ್ಟು ಎಕ್ಸೈಟ್ ಆಗಿ ಬಂದಿರ್ತೀವಿ. ಆದ್ರೆ ನಾವು ನೆಕ್ಸ್ಟ್ ಚಾಪ್ಟರ್ ಹೋಲಿ ಲ್ಯಾಂಡ್ ಹೋಗ್ತೀವಿ. ನಾವು ಹೆಂಗಿರುತ್ತದೆ, ಕ್ರೇಜಿ ಆಗಿರುತ್ತೆ. ಹೋಲಿ ಲ್ಯಾಂಡ್ ಅಲ್ಲಿ ಯಾರು ಮಾಡ್ಬೋದು, ಅಲ್ಲಿನ ವಿಷಯ ತಿಳ್ಕೊಂಡು ಆಮೇಲೆ ಇಲ್ಲಿ ಬಂದು ಬರ್ಬೋದು. ಹೇಳಕ್ಕಾಗಲ್ಲ ಔಟ್ ಆಫ್ ಸೆನ್ಸ್ ಹೆಂಗ್ ಮಾಡ್ತಾರೆ ಅಂತ. ನಿಮ್ಗೆ ಅನಿಸುತ್ತೆ ಈ ಚಾಪ್ಟರ್ ಕರೆಕ್ಟಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಒಟ್ನಲ್ಲಿ ದಿ ಗ್ರೇಟ್ ಈಮು ಹ್ಯಾಸ್ ಅರೈವ್ಡ್ ಟು ಎಲ್ಬಾಫ್. ಮತ್ತೆ ಗುಂಕೋ ಮತ್ತೆ ಬ್ರೂಕ್ನ
ಅಪ್ಪ ಮಗಳ ಸಂಬಂಧ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡೋದಕ್ಕೆ ಸಿಲ್ವರ್ ಅಲ್ಲಿ ಇದ್ರೂ ಎಕ್ಸಾಕ್ಟ್ಲಿ ನೋಡೋದಕ್ಕೆ ಒಂಥರ ರಾಯಲ್ಟಿ ಆಗಿ ಕಾಣಿಸ್ತಾ ಇರೋದು, ಸೋಡ್ ಎಲ್ಲ ಇಟ್ಕೊಂಡಿರೋದು, ಮತ್ತೆ ಆಫ್ರೋ ಹೇರು, ಮತ್ತೆ ಮ್ಯೂಸಿಕ್ ಎಲ್ಲ ಬರ್ತಾ ಇರೋದು, ಮತ್ತೆ ಯೋಹೋ ಅಂತ ಕೂಡ ಬರುತ್ತೆ. ಇದನ್ನ ಮರಿತಿದ್ರ ನೀವು, ಇದನ್ನು ತಪ್ಪು ಮಾಡ್ತೀರಾ? ಯೋಹೋ ಅಂತ ಇರ್ತಿರೋ ಬೇರೆ ಯಾರು ಅನ್ಸುತ್ತೆ ನಿಮಗೆ? ಯೋಹೋ ಅಂತ ಹೇಳಿದ್ರೆ ಒನ್ ಪೀಸ್ ಅಲ್ಲಿ ಒಬ್ಬರೇ, ಅದು ಬ್ರುಕ್. ಯೋಹೋ ಅಂದ್ರೆ ನಾನು ಬ್ರುಕೆ ಅಂತ ಅನ್ಕೊಳ್ಳೋದು, ಯೋಹೋ ಅಂತ ಕೂಡ ಅಂತ ಇದಾರೆ, ಅಂದ್ರೆ ಅದು ಬ್ರುಕೆ ಆಗಿರ್ಬೋದು. ನಿಮ್ಗೆ ಅನಿಸ್ತಾ ಇದ್ರ ಎಲ್ಲ ಬಗ್ಗೆ, ಇದೆಲ್ಲ ಕ್ರೇಜಿ ಸ್ಟಫ್ ಬಗ್ಗೆ ನಿಮ್ಗೆ ಅನಿಸ್ತಾ ಕೆಳಗಡೆ ಕಾಮೆಂಟ್ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಆಬ್ವಿಯಸ್ಲಿ ಸಿಕ್ಕೇ ಸಿಗ್ತೀನಿ, ಅಂದ್ರೆ ಹೆವಿ ಚೆನ್ನಾಗಿದ್ದೀನಿ ನೆಕ್ಸ್ಟ್ ಚಾಪ್ಟರ್ ವ್ಯೂ ಮಾಡೋದಕ್ಕೆ. ಲೆಟ್ಸ್ ಗೋ, ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.